வீரனே நீ சொல்லித நகையது வீரனே வீரனே ಮಗನೇ ಮಗನೇ ನೀ சொல்லித நகையது வீரனே ನೀ சொல்லித ನಗೆಯದು வீரனே ಎಲ್ಲಿಗೆ ಪೂರ್ತಿಯ ನೀ சொல்லித ನಗೆಯದ ಮಗನೇ ನೀ சொல்லித ನಗೆಯದು வீரனே ಕಂದನೇ ತರಡನೇ ಮುಖದಲ್ಲಿ ಎಂದೂ ಕಾಣದಿರುವಂತಹ ವೀರಾವೇಶವೆನ್ನುವುದು ನಿನ್ನ ಮುಖದಲ್ಲಿ ಪ್ರಜ್ವಲಿಸ್ತಾ ಉಂಟು. ಕೈಯಲ್ಲಿ ಧನುರ್ಬಾಣ, ಬತ್ತಳಿಕೆಯಲ್ಲಿ ಬಾಣಗಳ ಸಂಗ್ರಹ, ಶೀರ್ಷ, ಕವಚ ಹೊರಟಂತಹ ರೀತಿ ನೀತಿಗಳನ್ನ ಅವಲೋಕಿಸಿದ್ರೆ ಎಲ್ಲಿಗೆ ಎನ್ನುವ ಹಾಗೆ ಯಾರೂ ಕೂಡ ಊಹಿಸಿಕೊಳ್ಳಬಹುದು. ನನ್ನ ಪ್ರಶ್ನೆ ಅದಲ್ಲ. ಈವರೆಗೆ ಯಾವ ಕಾರ್ಯವನ್ನ ಮಾಡದೇ ಇದ್ದರೂ ಕೂಡ ನೀನು ಈ ತಾಯಿಯಲ್ಲಿ ಹೇಳದೆಯೇ ಯಾವ ಕಾರ್ಯದಲ್ಲೂ ಮುಂದುವರೆದವನು ನೀನಲ್ಲ. ಇಂದು ನಾನೇ ಒಂದು ತಡೆಯುವಂತಹ ಸ್ಥಿತಿಯೊಂದು ಬಂತು. ತಾಯಿಯಲ್ಲಿ ಹೇಳಬಾರದು ಎನ್ನುವಷ್ಟು ನಿನ್ನ ಹೃದಯ ಕಾಠಿಣ್ಯವಾಯ್ತೆ ಮಗನೇ, ಕಲ್ಲದೆ ಆಯ್ತು. ಹೊರಟದಲ್ಲಿಗೆ ಹೇಳ್ತೇನು ಅಮ್ಮ? ಹೊರಟಂತ ವಿಚಾರದ ಕುರಿತು ಸತ್ಯ ನೀವು ಕೇಳಲೇಬೇಕು, ನಾನು ಹೇಳಲೇಬೇಕು. ಏನು ಕಂಡು
ಕೇಳಿದ್ರೆ ಮಗನು ಎಲ್ಲಿಗಾದ್ರೂ ಹೊರಟಾಗ ಹ. ತಾಯಿ ಆದವಳಿಗೆ ವಿಚಾರ ಗೊತ್ತಿರಬೇಕು. ಇಲ್ಲದೆ ಇದ್ರೆ ನನ್ನ ಮಗ ಎಲ್ಲಿ ಎನ್ನುವ ಹಾಗೆ ಹ. ಹುಡುಕುವಂತ ಸಂದರ್ಭ ಒದಗಿ ಬರುತ್ತದೆ. ಚಿಂತೆ ಆಗುದು ಸ್ವಾಭಾವಿಕ. ಅಮ್ಮ, ಹೇಗೆ? ಇವತ್ತು ಹೊರಟಂತ ವಿಚಾರದ ಕುರಿತಾಗಿ ಹ. ನಿಮ್ಮಲ್ಲಿ ಹೇಳಬೇಕಾಗಿತ್ತು. ಆದ್ರೆ ಏನು ಮಾಡುವ, ಏನಾಯ್ತು? ಅನಿವಾರ್ಯ ಪರಿಸ್ಥಿತಿಯಿಂದಲಾಗಿ ಹ. ಹೊರಡಲೇಬೇಕಾದಂತ ಸ್ಥಿತಿ ಬಂತು ತಾಯಿ. ಹೌದಮ್ಮ, ಕುರುಕ್ಷೇತ್ರ ಸಮರಾಂಗಣ ಹ. ನಡೆಯುತ್ತಾ ಇರುವುದು 13ನೇ ದಿನದ ಯುದ್ಧ. ಇಲ್ಲಿಯವರೆಗೆ ಜಯವೆಲ್ಲವೂ ಯಾರಿಗೆ ಕೇಳಿದ್ರೆ ನಮ್ಮ ಪಾಂಡವರ ಪಾಲಿಗೆ. ನಿಜ. ಜಯವನ್ನ ಕೇಳಿದಂತ ಅಥವಾ ನೋಡಿದಂತ ಕೂಳ ಕೌರವೇಶ್ವರ ಗೆಲ್ಲುವ ಆಸೆಯನ್ನು ಬಿಟ್ಟಿದ್ದಾನೆ ತಾಯಿ. ಪ್ರವಾಸನ ಬಿಟ್ಟ. ಆ ಹಾಗಾದ್ರೆ ಯುದ್ಧದಿಂದ ಹಿಂದೆ ಸರಿಯಲಿಲ್ಲ. ಮತ್ತೆ ಹೇಗಾದರೂ ಮಾಡಿ ಎಂತಾದರೂ ಮಾಡಿ ಹ. ಕುತಂತ್ರದಿಂದಲಾದರೂ ಓಹೋ. ಪಾಂಡವರನ್ನ ಗೆಲ್ಲಲೇಬೇಕೆನ್ನುವ ಸಂಚನ್ನ ಹೂಡಿದಂತವ ಸೇನಾಧಿಪತ್ಯವನ್ನು ಕೊಟ್ಟಿದ್ದಾರಿಗೆ. ಯಾರಿಗೆ? ಚಾಪಾದಪ್ಪಿ ಎನ್ನುವ ಹಾಗೆ ಉಭಯ ಕುಲಕ್ಕೂ ಬಿಲ್ಲೋಜರಾದಂತ ಹ. ಆಚಾರ್ಯ ದ್ರೋಣರಿಗೆ ಹ. ಸೇನಾಧಿಪತ್ಯವನ್ನು ಕೊಟ್ಟ. ಸೇನಾ ನಾಯಕತ್ವವನ್ನು ವಹಿಸಿಕೊಂಡಂತ ದ್ರೋಣಾಚಾರ್ಯರು ಏನ್ ಮಾಡಿದ್ರು ಕಂಡ? ಅವರು ಮಾಡಿದ ಕಾರ್ಯ ಗೊತ್ತುಂಟೆ ತಾಯಿ? ಏನದು? ಚಕ್ರವ್ಯೂಹ ರಚಿಸಿದಂತೆ
ಅಮ್ಮ ಕೇಳಮ್ಮ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ, ಸೇನಾ ನಾಯಕತ್ವವನ್ನು ವಹಿಸಿಕೊಂಡಂತಹ ಅವರು ಯಾವ ಕಾರ್ಯವನ್ನು ಮಾಡಿದ್ರು ಕಂದ? ಅಮ್ಮ ಚಕ್ರವ್ಯೂಹ ಎನ್ನುವಂತ ಅಭೇದ್ಯವಾದಂತಹ ಕೋಟೆಯನ್ನು ರಚಿಸಿದ್ದಾರೆ. ಪರಾಕ್ರಮ ಉಂಟಂತಾದ್ರೆ ಬರಲಿ ಪಾಂಡವರು ಹೀಗೆ ಪಂಥಾವನವನ್ನು ನೀಡಿದ್ದಾರೆ. ಪಂಥಾವನವನ್ನು ಸ್ವೀಕರಿಸಿದ ದೊಡ್ಡಪ್ಪ ಯಾರಿದ್ದಾರೆ ಯಾರಿದ್ದಾರೆ ಎನ್ನುವ ಹಾಗೆ ಮೂಗಿನ ಮೇಲೆ ಬೆರಳನ್ನಿಟ್ಟು ಚಿಂತಿಸ್ತಾ ಇದ್ರು ತಾಯಿ. ಚಕ್ರವರ್ತಿ ಪೀಠದಲ್ಲಿ ರಾಜಾಡಿಸಬೇಕಾದಂತ ನನ್ನ ದೊಡ್ಡಪ್ಪ ಮೂಗಿನ ಮೇಲೆ ಬೆರಳನ್ನಿಟ್ಟು ದೃಶ್ಯವನ್ನು ನನ್ನಿಂದ ನೋಡ್ಲಿಕ್ಕೆ ಆಗ್ಲಿಲ್ಲ. ನೇರವಾಗಿ ಹೋದೆ. ದೊಡ್ಡಪ್ಪನಲ್ಲಿ ಕಾಡಿದೆ, ಬೇಡಿದೆ, ಅಪ್ಪಣೆಯನ್ನು ಪಡೆದುಕೊಂಡೆ. ಹೊರಟಿರುವುದು ಕುರುಕ್ಷೇತ್ರ ಸಮರಾಂಗಣಕ್ಕೆ. ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣದ ಸಗಿ ಕಂದ ಕಂದ ನಿನಗೆ ಪ್ರೀತಿಯೇನೋ ಮರಣದ ಸಗಿ ಕಂದ ಕಂದ ಏತಕ್ಕಿಂತ ಬುದ್ಧಿ ಮಗನೇ ಏತಕ್ಕಿಂತ ಬುದ್ಧಿ ಬಂತು ಕಂದ ಮಗನೇ ಏನು ನೀನು ಹರಸಿ ಕಳಿಸಿಕೊಡಿ ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ಹೌದಮ್ಮ. ಕಳಿಸಿಕೊಡುವ ಪೂರ್ವದಲ್ಲಿ ನಾನು ಯೋಚಿಸಬೇಕಲ್ಲ. ಏನ್ ಯೋಚನೆ ತಾಯಿ? ಯಾತಕ್ಕಿಂತ ಬುದ್ಧಿವಂತ ಮಗನೇ ನಿನಗೆ. ಅಂದ್ರೆ ಅದಲ್ಲದೆ ಇದ್ರೆ ವೀರಾವೇಶದಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದೀಯ. ಬದುಕಿನಲ್ಲಿ ಯಾವತ್ತೇ ಆಗಲಿ ಆತುರದಿಂದ ನಾವು ನಿರ್ಧಾರವನ್ನು ಕೈಗೊಳ್ಳಲೇ ಕೂಡದು. ಆತುರದ ನಿರ್ಧಾರದಿಂದ ಮುಂದೆ ಕೆಟ್ಟ ಪರಿಣಾಮವನ್ನು ಎದುರಿಸುವಂತಹ ಸ್ಥಿತಿಯೊಂದು ಬಂದಿತ್ತು. ಸ್ವಲ್ಪ ಯೋಚಿಸು ಮಗನೇ. ಏನಮ್ಮ? ರಣಕ್ಷೇತ್ರಕ್ಕೆ ಹೋಗ್ತೇನೆ, ಸೌವ್ಯವಾಗಿಯೂ ಅಪಸವ್ಯವಾಗಿರುವಂತಹ ಚಕ್ರವ್ಯೂಹವನ್ನ ಬಲಿತೇನೆ ಎನ್ನುವ ಹಾಗೆ ಕೌರವಾದಿಗಳ ರುಂಡ ಮುಂಡವನ್ನ ಚೆಂಡಾಡ್ತೇನೆ ತಾಯಿ, ಚೆಂಡಾಡ್ತೇನೆ. ದೃಢ ನಿರ್ಧಾರದಿಂದ ನೀನು ಈ ಕಾರ್ಯವನ್ನು ಕೈಗೊಂಡಿದ್ದೀಯ. ಹೌದಮ್ಮ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂತಾದ್ರೆ ಕಾಲಿಡುವಂತಹ ಪೂರ್ವದಲ್ಲಿ ಕಣ್ಣನ್ನಾಯಿಸಿ ನೋಡಿಕೊಳ್ಳಬೇಕು ಎನ್ನುವುದು ಪ್ರಾಜ್ಞರ ಅಂಬೋಣ. ಏನು ತಪ್ಪಾಯ್ತು? ತಪ್ಪಾಗಲಿಲ್ಲ. ನಾವು ರಣಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಎದುರಾಳಿಯಾದವರು ಅವರ ಸಾಮರ್ಥ್ಯ ಎಂತದ್ದು ಅದ್ರ ಬಗ್ಗೆ ಯೋಚಿಸಲೇಬೇಕಾಗ್ತದೆ. ಹಾಗಾಗಿ ನೀವು ಹೊರಟು ನಿಂತದ್ದು ಕೌರವ ಪಕ್ಷದ ಎದುರಾಗಿ ಸಮರಕ್ಕೆ ಹೋಗುವಂತಹ ಪೂರ್ವದಲ್ಲಿ ನಾನು ನಿನ್ನನ್ನು ಕಳಿಸಿಕೊಟ್ಟಂತ ಹಿರಿಯ ತಂದೆ ಆಗಿರುವಂತಹ ಧರ್ಮರಾಯರು ಯಾಕೆ ಯೋಚಿಸಲಿಲ್ಲ ಮಗನೇ? ಯಾಕೆ ಯೋಚಿಸಲಿಲ್ಲ? ಅವರಲ್ಲಿರುವಂತಹ ವಿಕ್ರಮವಾದರೂ ವಿರೋಧಿಗಳಲ್ಲಿ ಎಂತದ್ದು? ಅಲ್ಲಿರುವವರಾದರೂ ಯಾರು? ದುಶ್ಯಾಸನನು, ಹಾಗೆಯೇ ತಡಿಗ ಕಳ್ಳಾದಿಗಳು, ಜಯದ್ರಥನ ಮೊದಲಾದವರು ಇದ್ದಾಗ, ತಡಿಗ ಕಳ್ಳಾದಿಗಳಿದ್ದಾಗ ಜಯವನ್ನು ಸಂಪಾದಿಸಕ್ಕೆ ಸಾಧ್ಯ ಉಂಟೆ ಕಂತ
ಅಂಜರ್ಯಾಕೋ ಹಿರಿಯ ತಂದೆ ಅಂಜರ್ಯಾಕೋ ಕಂದ ಕಂದ ಮುಂದೆ ಬರುವ ಹಾವೇರೊಂದಿಯಂತು ಕಂದ ಸರಸವಲ್ಲ ಸರಸವಲ್ಲ ಸಮರವಿಂದು ಕಂದ ಮಗನೇ ಅತಿರಥ ಮಹಾರಥ ಷಡುರಥರಲ್ಲಿ ಇರ್ತಾರೆ ಜನಿಗೆ ಕರ್ಣಾದಿಗಳಿದ್ದರೂ ಕೂಡ ಅವರಲ್ಲಿ ಕೆಚ್ಚದೆಯಿಂದ ಯುದ್ಧವನ್ನ ಮಾಡ್ತೇನೆ ಎನ್ನುವಾಗಿ ನೀನು ಹೇಳ್ತಾ ಇದ್ದೀಯ. ಹೌದಮ್ಮ. ಬದುಕು ನಾವು ಗ್ರಹಿಸಿಕೊಂಡ ಹಾಗೆ ಇರುವುದಿಲ್ಲ ಮಗ. ಯಾಕೆ ತಾಯಿ? ನಾವು ಹೊಂದಿಕೊಂಡ ಹಾಗೆ ಜೀವನ ಇರುವುದಿಲ್ಲ. ಬದುಕಿನಲ್ಲಿ ನಾವು ಹೊಂದಿಕೊಂಡಾಗ ಮಾತ್ರವೇ ನಮ್ಮ ಜೀವನ ಸಾರ್ಥಕತೆಯಿಂದ ಕಾಡ್ತದೆ. ಅಭಿಮನ್ಯು, ಏನಮ್ಮ ನೀನು ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದೀಯ. ಹೌದಮ್ಮ. ಹಿಂದೆ ನೀನು ಸಣ್ಣವನಿದ್ದಾಗ ಎಲ್ಲಾ ಆಟದಲ್ಲೂ ನೀನೇ ವಿಜೇತನಾಗ್ತಾ ಇದ್ದೆ ಮಗನೇ. ಎಲ್ಲ ಆಟದ ಅಂಗಳದಲ್ಲಿ ವಿಜೇತನಾಗಿ ಸಂಭ್ರಮದಿಂದ ಮನೆಯನ್ನ ಸೇರುವಾಗ ಅಕ್ಕಪಕ್ಕದ ಹಿಂಗಳರೆಲ್ಲ ಬಂದು ನನ್ನಲ್ಲೇ ಆಡುವಂತಹ ಮಾತು, ಸುಭದ್ರ ನಿನ್ನ ಮಗ ವಿಜೇತನಾದ ಎನ್ನುವ ಹಾಗೆ ನನ್ನ ತಾಯಿಯ ಹೃದಯ ಹಿರಿಯಿರಿ ಹಿಗ್ಗುತ್ತಾ ಉಂಟು. ಆಟದ ಅಂಗಳದಲ್ಲಿ ನನ್ನ ಮಗ ಗೆತ್ತ ಎನ್ನುವ ಹಾಗೆ ನಾನು ಬೀಗುತ್ತಾ ಇದ್ದೆ. ಆದ್ರೆ ಆ ಸಮರ ಇದು ಆಟದಂಗಳವಲ್ಲ, ಸಮರಾಂಗಣ. ಸರಸವಲ್ಲ ಸಮರ ಎಂದು ಕಂದ ಕಂದ ಮಗನೇ. ಬದುಕಿನಲ್ಲಿ ಎಲ್ಲಿಯಾದ್ರೂ ಸರಸ ಸಮರವಾಗಬಹುದು, ಆದ್ರೆ ಸಮರ ಎಂದಿಗೂ ಸರಸಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಯುದ್ಧ ಕ್ಷೇತ್ರಕ್ಕೆ ಹೋಗಿ ಜೀವನ ಸಂಪಾದಿಸ್ತೇನೆ ಅನ್ನುವಂತ ವಿಶ್ವಾಸ ನನಗಿಲ್ಲ. ಹಾಗಾಗಿ ಬೇಡ ಕಂದ, ಬೇಡ ಮಗನೇ, ಬೇಡ. ಸಾಮಾನ್ಯದವನ ತಾಯಿ ಸಿಂಹದ ಮರಿಯೊಂದು ಹೆದರ್ತದೆ ತಾಯಿ. ಅದೇ ರೀತಿಯಾಗಿ ಕೌರವರೆನ್ನುವಂತ ಮದಭರಿತವಾದಂತ ಮದ್ದಾನೆಗಳು ಎಷ್ಟೇ ಮದದಿಂದ ವರ್ತಿಸಿದ್ರು ಸಿಂಹ ಕಿಶೋರ ಪಾರ್ಥ ಕುಮಾರ ಈ ಅಭಿಮನ್ಯು ಯಾವತ್ತು ಹಿಂಜರಿಯುವುದಿಲ್ಲ, ಹೆದರುವುದಿಲ್ಲ ತಾಯಿ. ಹೋಗ್ತೇನೆ ಕದಳಿ ವನವನ್ನು ಮದಗಜ ಉಪ್ಪಕ್ಕ ಹಾಗೆ ಕೌರವಾದಿಗಳ ಸೇನೆಯನ್ನು ನುಚ್ಚು ನೂರು ಮಾಡ್ತೇನೆ. ಹೊರಟೇನೆ. ಯಾಕಮ್ಮ ನೀತಿ ಕಂದ ನೀತಿಯಲ್ಲ ಮಗನೇ ಕಂದ ಕಂದ ಎಲ್ಲ ಘಾಟಿಸಿ ಎಲ್ಲ ಘಾಟಿಸಿ ಹೋಗಯ್ಯ ರಣಕ್ಕೆ ಕಂದ ಕಂದ ನೀತಿಯಲ್ಲ ಪೋಪುದೆಂಬೋ ನೀತಿಯಲ್ಲ ಪೋಪುದೆಂದು ಕಂದ ಕಂದ ಹೆತ್ತಪ್ಪೆ ಒಡಲನ್ನ ಮತ್ತೆ ಮತ್ತೆ ಉಳಿಸ್ತಾ ಇದ್ದೀಯ ಕಂದ, ಮತ್ತೆ ಮತ್ತೆ ಉಳಿಸ್ತಾ ಇದ್ದೀಯ. ಯಾಕಮ್ಮ ಮಗನೇ ಹೇಳಿ. ತಿಪ್ಪೆಯ ತಿರುಕರಿಗಾದ್ರೂ ಕೂಡ ಬದುಕಬೇಕು ಅನ್ನುವಂತ ಆಸೆ ಇರ್ತದೆ. ಹೌದಾ? ತನ್ನ ಜೀವನಕ್ಕಾಗಿ ಆತ ಹೋರಾಟವನ್ನ ಗೈತಾನೆ ಮಗನೇ. ಪ್ರೀತಿ ಆಯ್ತೇನೋ ಕಂದ ನಿನಗೆ ಮರಣ ದೊಸಗೆ. ಯಾಕಮ್ಮ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಈ ರೀತಿಯ ನಿರ್ಧಾರವನ್ನ ಕೈಗೊಂಡಿಯ ಮಗನಿಗೆ. ಹೌದಾ? ನೀತಿಯಲ್ಲ ಮಗನೇ, ಹೋಗುವುದು ನೀತಿಯಲ್ಲ.
ಕಾರಣ ರಣಕ್ಷೇತ್ರ ಕಂದ. ಹಾ. ರಣಕ್ಷೇತ್ರದಲ್ಲಿ ಧರ್ಮದ ಯುದ್ಧವೇ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ಧರ್ಮದ ಯುದ್ಧವು ಆಗಬಹುದಲ್ಬೇಕಂತ. ಹಾಗಾಗಿ ಸ್ವಲ್ಪ ಯೋಚಿಸಬೇಕು ಮಗ. ಏನು ತಾಯಿ? ರಣಕ್ಷೇತ್ರದಲ್ಲಿ ಹೋಗಿ ಜಯವನ್ನ ಸಂಪಾದಿಸ್ತೇನೆ ಎನ್ನುವಂತ ವಿಶ್ವಾಸ ನಿನಗಿರಬಹುದು. ಆದ್ರೆ ಆ ಧೈರ್ಯ ನನಗಿಲ್ಲ. ಕಾರಣ ಏನಮ್ಮ? ಒಂದು ತಾಯಿಗೆ 10 ಮಕ್ಕಳಿದ್ದರೂ ಕೂಡ ಎಲ್ಲಿಯಾದ್ರೂ ಒಂದು ಮಗುವನ್ನ ಕಳೆದುಕೊಂಡರೆ ಆ ತಾಯಿಯ ಹೃದಯ ಪ್ರತಿನಿತ್ಯ ಕಳೆದುಕೊಂಡಂತ ಒಂದು ಮಗುವಾಗಿ ಹೇಳುತ್ತದೆ. ಅದು ತಾಯಿ ಹೃದಯ. ಪತ್ತಿಲ್ಲ ಹಾಲವಿಲ್ಲ ಮಗ ಇರುವುದು ಓರ್ವನೇ ನೀನಿದ್ದೀಯ. ನೀನೇ ಪ್ರತ್ವಲಿಲ್ಲ ಅಂತಾದ್ರೆ ಮತ್ತೆ ನನಗೊಂದು ಬದುಕುಂಟೆ ಕಂದ. ನನ್ನ ಸಂದಿಗ್ಧತೆಯನ್ನು ಅರ್ಥೈಸಿಕೋ. ಹಾಗಾಗಿ ಬೇಡ ರಣಕ್ಷೇತ್ರಕ್ಕೆ ನೀನು ಹೋಗುದು ಬೇಡ, ಹೋಗುದು ಬೇಡ ಕಂದ. ಅಮ್ಮ, ದೃಢ ನಿರ್ಧಾರವನ್ನು ಮಾಡಿ ಹೊರಟಿದ್ದೇನೆ. ಯಾರೇ ಹೇಳಲಿ, ಎಷ್ಟೇ ಹೇಳಲಿ, ಕೇಳುವಂತ ತಾಳ್ಮೆ ಸಹನೆ ನನಗಿಲ್ಲ. ನನ್ನ ಗುರಿ ಒಂದೇ, ಪಾಂಡವರ ಜಯ, ಗೌರವನ ನಿರ್ನಾಮ. ಈ ಪೃಥ್ವಿ ಪಾಂಡವರಿಗೆ ಹೊರಟೆ ತಾಯಿ. ಹೋಗಲೇಬೇಕು. ದೃಢ ನಿರ್ಧಾರವನ್ನು ಕೈಗೊಂಡು ಬಿಟ್ಟೆ. ದೃಢ ನಿರ್ಧಾರವನ್ನು ಮಾಡಿದ್ದೇನೆ. ವಸ್ತುಸ್ಥಿತಿಯ ಹಾಗೆ ಮಗ. ರಕ್ಕೆ ಬೆಳೆದಂತ ಹಕ್ಕಿಗಳಿಗೆ ತಾಯಿಯ ಪಕ್ಷಿಯ ನೆನಪಾಗುವುದಿಲ್ಲ. ಕಾರಣವೇನು? ರಕ್ಕೆ ಬೆಳೆದಿದೆ, ಸ್ವಚ್ಛಂದವಾಗಿ ನಾನು ಹಾಡ್ತೇನೆ ಅಂತ ವಿಶ್ವಾಸ ಇದೆ. ಹೆತ್ತ ತಾಯಿಯಾಗಿರುವಂತಹ ನಾನು ಏನೇ ನೀತಿಯ ಮಾತನ್ನು ಹೇಳಿದ್ರು ಕೂಡ ನಿನಗದು ಪಥ್ಯವಾಗುವುದಿಲ್ಲ. ಇಲ್ಲ ತಾಯಿ, ಹೋಗಲೇಬೇಕು ಎನ್ನುವಂತಹ ದೃಢ ತೀರ್ಮಾನವನ್ನು ಕೈಗೊಂಡಿದ್ದೀಯ. ಹೋಗಲೇಬೇಕಮ್ಮ. ರಣಕ್ಷೇತ್ರಕ್ಕೆ ಹೋಗು ಮಗ. ಮತ್ತೆ ನಾನು ನಿನ್ನನ್ನು ಆಕ್ಷೇಪಿಸುವುದಿಲ್ಲ. ಆಗಲಮ್ಮ. ಆದರೆ ಹೋಗುವ ಪೂರ್ವದಲ್ಲಿ ಹೆತ್ತ ತಾಯಿಯಾಗಿರುವಂತಹ ನನ್ನ ಒಂದು ಆಸೆಯನ್ನು ಈಡೇರಿಸಿ ಹೋಗ್ತೇನೆ. ಒಂದಂತ ಹೇಳಿದ್ರೆ ಏನು ತಾಯಿ? 100 ಆಸೆಗಳನ್ನು ಬೇಕಾದ್ರೂ ಕೇಳಿ ಈಡೇರಿಸೇ ಸಾಗುತ್ತೇನೆ. ಹಾಗಾದ್ರೆ ನೀನು ರಣಕ್ಷೇತ್ರಕ್ಕೆ ಹೋಗ್ತಾ ಇದ್ದೀಯ ಕಂದ. ಹೌದಮ್ಮ. ಮಗನೇ ಹೇಳಿ. ಏನು ಕಂದ ಇದು ಖಡ್ಗ. ಈ ಖಡ್ಗದಿಂದ ಏನನ್ನ ಮಾಡ್ತೀಯ ನೀನು? ಯಾರೇ ವಿರೋಧಿಗಳಾಗಿ ಅಡ್ಡ ಬಂದರು ಅವರ ರುಂಡಮುಂಡವನ್ನು ಚೆಂಡಾಡಿ ಸಾಗುತ್ತೇನೆ. ಯಾರು ವಿರೋಧಿಸ್ತಾರೆ ಅಂತವರ ತಲೆಯನ್ನು ರುಂಡವನ್ನ ಚೆಂಡಾಡ್ತೀಯ, ಕತ್ತರಿಸಿ ಸಾಕ್ತೇನೆ. 100,000 ಸಾವಿರಾರು ರುಂಡವನ್ನ ಕತ್ತರಿಸುವಂತ ಈ ಕತ್ತಿಗೆ ಒಂದು ರುಂಡ ಹೆಚ್ಚಾಗ್ತದೇನೋ ಕಂದ. ಹೇಳಿ, ಯಾರ ರುಂಡು ಕತ್ತರಿಸಿ ಸಾಗುತ್ತೇನೆ. ಈ ಸಂದರ್ಭದಲ್ಲಿ ನಾನೇನನ್ನು ಆಕ್ಷೇಪಿಸ್ತಾ ಇದ್ದೇನೆ. ನೀ ಮಾಡುವಂತಹ ಕಾರ್ಯವನ್ನು ಆಕ್ಷೇಪಿಸಿದೆ ಅಂತ ಆದ್ರೆ ನಾನು ವಿರೋಧಿಯ ಸ್ಥಾನದಲ್ಲಿ ಇರುವುದಿಲ್ಲವೇ? ಹಾಗಾಗಿ ಹೆತ್ತ ತಾಯಿಯ ತಲೆಯನ್ನ ಕತ್ತರಿಸಿ ಮುಂದೆ ಕಿವುಡಾಗಿ ಹೋಗಬಾರದಿತ್ತು. ತಾಯಿ, ವಿರೋಧಿಗಳು 1000 ಕಬ್ಬಿಣ ಸಂಕೋಲೆಯಿಂದ ಬಂಧಿಸಿದರು. ಶತ ಪ್ರಯತ್ನದ ಮೂಲಕವಾಗಿ ಅದನ್ನು ಭೇದಿಸಿ ಹೊರಸಾಗುತ್ತಾ ಇದ್ದೆ ತಾಯಿ. ಆದ್ರೆ ವಾತ್ಸಲ್ಯ, ಮಮಕಾರ, ಪ್ರೀತಿ ಎನ್ನುವ ಹಾಗೆ ಕರುಳ ಬಳ್ಳಿ ಆಗದಿಂದ ಕಟ್ಟಿಬಿಟ್ಟೆಯ ತಾಯಿ, ಕಟ್ಟಿಬಿಟ್ಟೆಯ. ಇಲ್ಲಮ್ಮ, ನಿನ್ನ ವಾತ್ಸಲ್ಯದ ಬಂಧನವನ್ನು ಬಿಡಿಸಿಕೊಳ್ಳೋದಕ್ಕೆ ನಿನ್ನ ಮಗನಿಂದ ಸಾಧ್ಯವಾಗುತ್ತಾ ಇಲ್ಲ ತಾಯಿ, ಸಾಧ್ಯವಾಗುತ್ತಾ ಇಲ್ಲ. ಅಮ್ಮ, ತೋಳಿನಲ್ಲಿ ಬಲ ಉಂಟು, ಬಿಸಿ ರಕ್ತ ಕುದಿಯುತ್ತಾ ಉಂಟು ಎನ್ನುವ ಕಾರಣಕ್ಕಾಗಿ
ರಣಕ್ಷೇತ್ರಕ್ಕೆ ಹೊರಟದಲ್ಲ ತಾಯಿ. ನಾನು ರಣಕ್ಷೇತ್ರಕ್ಕೆ ಹೋಗುವುದಕ್ಕೂ ಕಾರಣ ಉಂಟಮ್ಮ. ಒಮ್ಮೆ ರಣಕ್ಷೇತ್ರದ ವಿದ್ಯಮಾನಗಳನ್ನ ಗಮನಿಸಿ ತಾಯಿ, ಮುತ್ತೈದೆ ಹೆಂಗಸೊಬ್ಬಳು ತನ್ನ ಕೊರಳ ಕರಿಮಣಿಯನ್ನು ಹರಿದುಕೊಂಡು ಹಣೆಯ ಸಿಂಧೂರವನ್ನು ಒರೆಸಿಕೊಂಡು ಕೈಯ ಕಂಕಣವನ್ನು ಇನ್ನೊಂದು ಕೈಗೆ ಕುಟ್ಟಿ ಪಡೆದುಕೊಂಡು ಗಂಡನ ಶವದ ಮೇಲೆ ಬಿದ್ದು ಯಾರು ಗತಿ ಎನ್ನುವಾಗಿ ಗೋಳಿಡುತ್ತಾ ಇರುವ ದೃಶ್ಯವನ್ನು ನೋಡಿದ್ರೆ ತಾಯಿ, ಆ ಕಡೆಯಲ್ಲಿ ನೋಡಿ ಅಮ್ಮ, ವೃದ್ಧ ದಂಪತಿಗಳಿಬ್ಬರು ತಮ್ಮ ಮಗನ ಶವದ ಮುಂಭಾಗದಲ್ಲಿ ಕುಳಿತು ಕೊನೆಯ ಕಾಲದಲ್ಲಿ ನೀನೇ ನಮಗೆ ಆಸರೆ ಆಗಬೇಕಿತ್ತು, ನೀನೇ ನಮ್ಮ ಶವಯಾತ್ರೆಯನ್ನು ಮಾಡಬೇಕಿತ್ತು, ಆದ್ರೆ ನಿನ್ನ ಶವಕ್ಕೆ ಬೆಂಕಿ ಇಡಬೇಕೆನ್ನುವಂತ ಪರಿಸ್ಥಿತಿ ಬಂತು ಎನ್ನುವ ಹಾಗೆ ರೋಧಿಸುತ್ತಾ ಇರುವಂತ ದೃಶ್ಯವನ್ನ ಕಂಡಿರೆ ತಾಯಿ, ಕಂಡಿರೆ ನಮ್ಮ ಸಣ್ಣ ಸಣ್ಣ ಮಕ್ಕಳಮ್ಮ, ಪ್ರಪಂಚದ ಅರಿವೇ ಇಲ್ಲದಂತ ಮುಗ್ಧ ಮಕ್ಕಳು ಅಪ್ಪ 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 ಎನ್ನುವ ಹಾಗೆ ತಂದೆಯ ಶವದ ಮೇಲೆ ಗೋಳಿಡುತ್ತಾ ಇರುವ ದೃಶ್ಯವನ್ನ ಕಂಡಿರೆ ತಾಯಿ. ಅಮ್ಮ, ಅವರೆಲ್ಲ ಮಡಿದದ್ದು ಯಾರು ತಾಯಿ? ವೀರ ಯೋಧರಮ್ಮ, ವೀರ ಯೋಧರು. ನಮ್ಮ ಈ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ತಮ್ಮ ಮನೆಯನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಸ್ವಾರ್ಥ ಲಾಲಸೆ ಇಲ್ಲದೆ ರಣಕ್ಕಾಗಿ ಹೊರಡುವಂತಹ ಯೋಧರು ಪ್ರಥಮ ಸ್ಥಾನದಲ್ಲಿರ್ತಾರೆ ತಾಯಿ, ಪ್ರಥಮ ಸ್ಥಾನದಲ್ಲಿರುತ್ತಾರೆ. ಅಂತ ಯೋಧರ ಪ್ರಾಣತ್ಯಾಗ ಮಾಡಿದ್ರು ಯಾಕಾಗಿ ಹೇಳಿ? ಅವರವರ ಮನೆ ಉದ್ಧಾರಕ್ಕಾಗಿ ಅಲ್ಲಮ್ಮ, ಎಲ್ಲವೂ ಈ ಪಾಂಡವರ ಒಳಿತಿಗಾಗಿ. ಪಾಂಡವರ ವಂಶದಲ್ಲಿ ಹುಟ್ಟಿದಂತ ನನ್ನನ್ನು ಬಚ್ಚಿಟ್ಟುಕೊಂಡು ನೀವೊಬ್ರು ಸ್ವಾರ್ಥಿ ಆದ್ರಿ ತಾಯಿ, ನೀವೊಬ್ರು ಸ್ವಾರ್ಥಿ ಆದ್ರಿ. ಇಲ್ಲಮ್ಮ, ಹೋಗಲೇಬೇಕು, ಹೋಗಲೇಬೇಕು. ನೀವಾದ್ರೂ ಯೋಚನೆ ಮಾಡಬೇಕು ತಾಯಿ. ನೀವಾದ್ರೂ ಸಾಮಾನ್ಯದ ಹೆಂಗಳರ ಹಾಗಲ್ಲ. ದಶನಾಮಾವಳಿಯನ್ನು ಹೊಂದಿದಂತ ವೀರಪಾರ್ಥನ ಬಡನಿ, 14 ಲೋಕವನ್ನೇ ತನ್ನ ಉದರಲ್ಲಿಟ್ಟು ಕಾಪಾಡುವಂತ ಶ್ರೀಕೃಷ್ಣ ಪರಮಾತ್ಮನ ಭಗಿನಿ, ಭೀಷ್ಮಾಚಾರ್ಯರನ್ನೇ ಮೆಚ್ಚಿಸಿ ಭಾರತ ರತ್ನೇನವಾಗಿ ಬಿರುದನ್ನು ಪಡೆದಂತ ಈ ಅಭಿಮನ್ಯುವಿನ ತಾಯಿ. ಹೋಗ್ತೇನೆ, ಒಡಿಯ ಮುಂದಿನ ಸ್ವರ್ಗ, ಒಡಿಯ ಹಿಂದಿನ ಕಟಿಗಶ್ವಮೇಧದ ಫಲ. ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಕಾಡಕಾದಿಯಾಗಿ ಹೋರಾಟ ಮಾಡ್ತೇನೆ. ರಣಕಳದ ವರ್ತಮಾನ ನಿಮಗೆ ತಿಳಿಯುತ್ತದೆ ತಾನೇ? ಒಮ್ಮೆ ಎಲ್ಲಿಯಾದ್ರೂ ಅಭಿಮನ್ಯು ರಣಕ್ಷೇತ್ರದಲ್ಲಿ ಗೆದ್ದು ಏನಂತ ವಿಚಾರ ತಿಳಿಯಿತು ಅಂತ ಆದ್ರೆ ಸಂಭ್ರಮಾಚರಣೆಯಿಂದ ಮಾಡಿ ತಾಯಿ. ಆ ಸಂಭ್ರಮಾಚರಣೆಯಲ್ಲಿ ನಾನು ಪಾಲ್ಗೊಳ್ತೇನಮ್ಮ. ಅದಲ್ಲ, ರಣಕ್ಷೇತ್ರದಲ್ಲಿ ಅಭಿಮನ್ಯು ಸತ್ತ ಎನ್ನುವಂತ ವಾರ್ತೆ ತಿಳಿಯಿತು ಅಂತ ಆದ್ರೆ ಅರೆ ಕ್ಷಣದ ಮೌನವನ್ನು ಆಚರಿಸಿ ತಾಯಿ, ವೀರ ಸ್ವರ್ಗವನ್ನ ಪಡಿತೇನಮ್ಮ, ವೀರ ಸ್ವರ್ಗವನ್ನ ಪಡಿತೇನೆ. ಮುಂದಿಟ್ಟು ಅಡಿಯನ್ನು ಯಾವ ಕಾರಣಕ್ಕೂ ಹಿಂದಿಡಲಾರ ತಾಯಿ, ಹಿಂದಿಡಲಾರ. ಹೋಗ್ತೇನೆ ಹೋಗ್ತೇನೆ ಅನ್ನುವಂತ ನನ್ನ ಉತ್ಸಾಹಕ್ಕೆ ನಿಮ್ಮ ಉತ್ತರ ಕಣ್ಣೀರೆ ತಾಯಿ. ಸುರಿವ ಕಂಬನಿಯಲು ಸುರಿವ ಕಂಬನಿಯಲ್ಲೋ ಸೆರಗಿಂದೊರಸಿ ಕಂಬನಿಯಲ್ಲೋ ಸೆರಗಿಂದೊರಸಿ ವರಸಿ ಸೆರಗಿಂದೊರಸಿ ಜನನಿಯ ಪಾದ ರಜವಾಗ ಜನನಿಯ ಪಾದ ರಜವನು ಶಿರದೊಳ ಪಾದ ರಜವನು ಶಿರದೋಳು ಶಿರದೋಳು
ಹಾ. ಹೋಲಿ ಜಯದ್ರಥ ಏನ ಹೋಲಿಸ್ತೇನೆ ನನಗೆ. ಯಾರಿಗೆ ಕೋಟೆಯನ್ನು ಯಾರಿಂದಲೂ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಂತ ಮಹತ್ತರವಾದಂತ ಕೋಟೆಯನ್ನು ನೀನೊಬ್ಬನೇ ಒಮ್ಮೆ ನುಗ್ಗಿ ಪ್ರವೇಶ ಮಾಡಿದೆ ಅಂತಾದ್ರೆ ಯಾರು ನಿನ್ನನ್ನು ಮೆಚ್ಚಲೇಬೇಕು? ಶಾಬಾಸ್, ಪವಿತ್ರವಾಗಿರುವ ಚಂದ್ರವಂಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ನಿನ್ನಂತ ಒಬ್ಬ ಬೇಕು. ನಿನ್ನನ್ನು ಹೊಗಳುವುದಲ್ಲ, ನಿನ್ನನ್ನ ಪಡೆದಿರುವಂತ ಫಲಗುಣನ ಪಡೆದಿರುವಂತ ನಿನ್ನಪ್ಪ ಆ ಫಲಗುಣ ಕೃತಾರ್ಥನಾದ ಯಾರಿಗಾಗಲಿ ಶಿವಕ್ಕೆ ಒಂದೇ ಮರಿ. ಹಾಗಾದ್ರೆ ನೀನು ಮರಿ ಶಿವನ ಪಾದಿಯಲ್ಲಿ ಹುಟ್ಟಿದವ ಫಲಗುಣನಿಗೆ ಆತ ಮಾಡಿರುವಂತ ಮಹತ್ಕಾರ್ಯ ಕೆಲವಷ್ಟುಂಟು. ಅದನ್ನು ಹೆಸರು ಗಳಿಸುವುದಕ್ಕೆ ನೀನೊಬ್ಬ ಹುಟ್ಟಿಕೊಂಡ್ಯ. ಶಾಬಾಸ್, ನಿನ್ನನ್ನು ನೋಡಿದಾಗ ಯಾರು ಮೆಚ್ಚಲೇಬೇಕು. ಕೈಯಲ್ಲಿ ನಿರ್ಮಾಣ ಹಿಡಿದು ಯುದ್ಧಕ್ಕೆ ಮುಂದಾಗುತ್ತಾ ಇದೆಯಲ್ಲ, ಮುಂಭಾಗದಲ್ಲಿ ನಿಂತಿರುವಂತ ವ್ಯಕ್ತಿ ಯಾರು ಪರಿಚಯ ಇದೆಯಾ? ನಾನೇ ಬೇರೆ ಯಾರು ಅಲ್ಲ, ಕೌರವೇಶ್ವರ. ಸಮರಕ್ಕಾಗಲಿ ಸಂಧಾನಕ್ಕೆ ಆಗಲಿ ಸರಸಕ್ಕೆ ಆಗಲಿ ಸರಿ ಸಮಾನ ವ್ಯಕ್ತಿಗಳಂತಾಗಬೇಕು. ದೊರ ಕೊಡುವುದಕ್ಕೆ ನೀನಲ್ಲ. ನೀನಾರು ಗೊತ್ತಾ? ನೀನು ಅಳುಗ. ಅಳುಗ.
ರಾಣಿ ಸರಗಳ ಹುಡಿ ನೋಡು ಎರುಗಲೆ ಹುಡಿ ನೋಡು ಎರುಗಲೆ ರಾಣಿ ಸರಗಳ ವೆಚ್ಚ ರಾಣಿ ಸರಗಳ ವೆಚ್ಚ ರಾಣಿ ಸರಗಳ ಮಾಡಿ ಇಲ್ಲಿ ಇಷ್ಟೆಲ್ಲ ಹಾರಾಟ ಮಾಡ್ತಾ ಇದೆಯಲ್ಲ ನನ್ನ ಮುಂದೆ ಇದೆಲ್ಲ ನಡೀತಿಲ್ಲ ನಡೆಯುವುದಿಲ್ವಾ? ಯಾಕೆ ಗೊತ್ತಾ? ಯಾಕೆ? ನೀನು ಸಣ್ಣವನ್ನುವ ಕಾರಣಕ್ಕಾಗಿ ನಿನಗೆ ಇಷ್ಟೋಕ್ತಿ ನುಡಿ ಹೇಳಿದ್ದೀಗ ಕೌರವ ನಾನು ಅಣುಗ ಒಪ್ಪಿಕೊಳ್ತೇನೆ. ಯಾವುದ್ರಲ್ಲಿ ಅಣುಗ? ನಿಮ್ಮ ಮುಂಭಾಗದಲ್ಲಿ ವಯೋ ಪ್ರಮಾಣದಲ್ಲಿ ಅನುಭವದಲ್ಲಿ ಅಣುಗರಾಗಿರಬಹುದು. ಆದ್ರೆ ಕಲಿತಂತ ವಿದ್ಯೆಗೆ ಹಿಡಿದಂತ ಬಾಣಗಳಿಗೆ ಯಾವತ್ತಾದ್ರೂ ಬಾಲತನದುಂಟೇನೋ? ಅದಕ್ಕಾಗಿ ಹೇಳ್ತಾ ಇದ್ದೇನೆ, ವಿದ್ಯೆಯನ್ನು ಕಲಿತು ಬಂದವನಿದ್ದೇನೆ, ಹರಿತವಾದಂತಹ ಬಾಣಗಳನ್ನು ಹಿಡಿದು ಬಂದವನಿದ್ದೇನೆ. ಹೇಳಿದೆಲ್ಲ ಅಪ್ಪನ ಹೆಸರನ್ನು ಉಳಿಸುವಂತ ಶ್ರೇಷ್ಠ ಮಗನೊಬ್ಬನಿದ್ರೆ ಸಾಕೇನೋ ಹಾಗೆ ಅಪ್ಪನ ಹೆಸರನ್ನು ಹಾಳು ಮಾಡುವಂತ 100 ಮಕ್ಕಳಿದ್ರೆ ಏನು ಪ್ರಯೋಜನ ಹೇಳು? ಉಳಿಸುವಂತ ಏಕೈಕ ಪುತ್ರ ನಾನಿದ್ದೇನೆ. ಹೆಸರನ್ನು ಉಳಿಸ್ತೇನೆ. ಅಪ್ಪನ ಹೆಸರು ಮತ್ಯಾರದು ಉಂಟು ಎನ್ನುವುದಕ್ಕಾಗಿ ಬಂದವರಲ್ವೇ? ನೀನೇ ಹೇಳಿದ್ದು ಅಪ್ಪನ ಹೆಸರನ್ನು ಉಳಿಸಲಿಕ್ಕೆ ನಿನ್ನಂತ ಒಬ್ಬ ಮಗ ಸಾಕೇನುವಾಗ ಪ್ರಥಮವಾಗಿ ಹೇಳುತ್ತೇನೆ. ಅಪ್ಪನ ಹೆಸರು ಉಳಿಸಬೇಕು ಅಂತ ಬೇರೆ ಕಾರ್ಯ ನೋಡು. ಈಗ ರಣಕ್ಷೇತ್ರದಲ್ಲಿ ಅಲ್ಲ, ನನ್ನ ಮುಂದಲ್ಲ, ನನ್ನ ಮುಂದೆ ನೀನು ಬಂದ್ರೆ ನಿನ್ನ ಇತಿಶ್ರೀ ಹಾಕ್ತೇನೆ. ಬೇರೆ ಅಂತ ಹೇಳಿದ್ರೆ ಬೇಡದೆ ಹೋದದ್ದು ಮಾಡ್ಬೇಕು. ಬೇಕಾದದ್ದು ಅಂತ ಹೇಳಿದ್ರೆ ಯಾವುದು? ಬೇಡದೆ ಹೋದದ್ದು
ಮಾಡಿದ್ರು ಹೆಸರು ಗಳಿಸ್ತಾರೆ. ಹಾ. ಹೆಸರು ಬೇಗ ಬರ್ತದೆ. ಆದ್ರೆ- ಒಳ್ಳೇದು ಮಾಡಿ ಹೆಸರು ಗಳಿಸೋದು ಬಹಳ ಕಷ್ಟ. ಆದ್ರೆ ಆ ಹೆಸರು ಸಂಪೂರ್ಣವಾಗಿ ಹಾ. ನಾವು ಉಳಿಯಲ್ಲಿವರೆಗೆ ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾ. ಯಾಕೆ ಹಾ. ಕೆಟ್ಟ ಹೆಸರು ಶಾಶ್ವತವಲ್ಲ. ಹಾ. ಒಳ್ಳೆಯ ಹೆಸರನ್ನು ಉಳಿಸುವುದಕ್ಕಾಗಿ ಒಳ್ಳೆಯ ಪುತ್ರನಾಗಿ ಬಂದಿದ್ದೇನೆ. ಹಾ. ನೋಡ್ತೇನೆ ನನ್ನ ಶರೀರದ ರುಚಿ. ನನ್ನದನ್ನು ನಾನು ರಥದ ಮೇಲೆ ಇಟ್ಟಿದ್ದೇನೆ, ನೀನೆಂತದ್ದು ಅಸ್ತ್ರವನ್ನ ಬದಿಗಿಟ್ಟಿದ್ದೇನೆ. ಪ್ರಯೋಗಿಸಬೇಕು ಅಂತಾದ್ರೆ ಎದುರಾಳಿಯ ಕೈಯಲ್ಲಿ ಅಸ್ತ್ರ ಇರಬೇಕು. ಹೌದು, ನನ್ನ ಅಸ್ತ್ರ ಶಸ್ತ್ರ ಎಲ್ಲ ರಥದ ಮೇಲೂ. ಅದಕ್ಕೆ ಹೇಳದನ್ನು ನಿಲ್ಲಿಸಿದೆ. ನಿಲ್ಲಿಸಿದೆಯಲ್ಲ, ಹೌದು. ನಿಲ್ಲಿಸಿದ್ದರಿಂದ ಹಾ, ನಮಗೇನಾದ್ರೂ ಮನಸ್ಸಿನಲ್ಲಿದ್ದದನ್ನು ಹೇಳಿಕೊಳ್ಳುವುದಕ್ಕೊಂದು ಅವಕಾಶ ಕಲ್ಪಿತವಾಯಿತು. ಹಾ, ಹಾ, ಹಾ. ಶಾಬಾಸ್, ಶಾಬಾಸ್. ಹಾ. ಅಲೇ ಬಾಪರೆ, ಕೂತರೆ ಮೆಚ್ಚಿ ಮೆಚ್ಚಿ ಮೆಚ್ಚಿ. ಮೆಚ್ಚಿದ್ರು? ಹಾ, ಹಾ, ಹಾ. ಮೆಚ್ಚಿದ್ದು ಮಾತ್ರ ಅಲ್ಲ, ಮತ್ತೆ ಸೋತಿದ್ದೇನೆ. ಸೋತಿದ್ದೀರಿ? ಹೌದು, ಹಾ. ನೀನು ಗೆದ್ದಿದ್ದಿ. ಓ, ನಾನು ಗೆದ್ದಾಯ್ತು, ನೀವು ಸೋತಾಯ್ತು. ಆ, ಗುರುಗಳೇ, ಆ, ನೀವೇ ಈ ಮಾತನ್ನು ಹೇಳಿದ ಮೇಲೆ ಆ, ಇನ್ನು ಯುದ್ಧ ಮುಂದುವರಿಸಿ ಪ್ರಯೋಜನ ಇಲ್ಲ. ಆಹಾ, ಪ್ರಸಂಗಕ್ಕೆ ಕಾರಣೀಕರ್ತರಾದವರೇ ನೀವು. ಆ. ಪ್ರಸಂಗಕ್ಕೆ ಕಾರಣೀಕರ್ತರಾದವರೇ ಬಂದುಕೊಂಡು ನಾವೇ ಬಲಿದಂತ ವ್ಯೂಹ ಇದು. ಅಲ್ವಾ? ನಾವು ಸೋತಿದ್ದೇವೆ, ನೀ ಗೆದ್ದವ ಅಂತ ಆದ್ಮೇಲೆ ಹಾ. ಪ್ರಸಂಗ ಮೇಲ್ ಬಿತ್ತನ್ನುವುದೇ ಲೆಕ್ಕ. ಪ್ರಸಂಗ ಮೇಲ್ ಬಿದ್ರೆ ನಾನು ಬರ್ತೇನೆ. ನೀನು ಅಡಿಗಿಲ್ವಾರ ಎಂತದ್ದು? ಬೇರೆ ಪ್ರಸಂಗ ಬೀಳುವುದಲ್ಲ, ಹಾ. ನೀನು ಕೆಳಗೆ ಬೀಳ್ತೀಯಲ್ಲ. ಎಲ್ಲಪ್ಪ, ಯಾವತ್ತಿರುವಲ್ಲಿವರೆಗೆ ಕೆಳ ಬೀಳ್ಲಿಕ್ಕೆ ಬಂದವನಲ್ಲ ನಾನು. ನನಗೆ ನನ್ನ ಆಲೋಚನೆಗೆ ಬೆಳಕು ಸಿಕ್ಕಿದ್ದು, ಹಾ. ನೀನು ಕೆಳಗೆ ಬೀಳಬಾರ್ದು. ಆಹಾ. ಪ್ರಸಂಗ ಮೇಲೆ ಬೀಳ್ಬೇಕು ಅಂತಾದ್ರೆ ನಿನಗೆ ನಾಲ್ಕು ಮಾತಾಡಬೇಕು. ನಾನು ಕೆಳ ಬೀಳ್ಬೇಕ, ನಾನು ಉಸಿರು ಹೋಗ್ಬೇಕು, ಅಲ್ಲಿವರೆಗೆ ಪ್ರಯತ್ನ ಬಿಡುದಿಲ್ಲ ನಾನು. ಅದೇ ನಿನ್ನ ಉಸಿರು ನಿಲ್ಲಿಸ್ಬೇಕಂತಲ್ಲ, ಅಲ್ಲ ಉಳಿಸ್ಬೇಕು ಅಂತಲ್ಲ ನಾನು ನಿಲ್ಲಿಸಿ. ಹಾ, ಹಾ, ಹಾ. ಹೇಳಿ ಹೇಳಿ ಗುರುಗಳು, ನೀವು ಹೇಳುದಕ್ಕೊಂದು ಅರ್ಥ ಇರ್ತದೆ. ಈಗ ಸೋತದ್ದು ಯಾ, ಅಂದ್ರೆ ಯುದ್ಧದಲ್ಲ. ಗೆದ್ದದಲ್ಲ, ಹಾ, ಗೆದ್ದದ್ದು ನೀನು. ಹಾ, ಇಲ್ಲಿಯವರೆಗೆ ಹಾ. ಇಲ್ಲಿಯವರೆಗೆ ಎಲ್ಲರನ್ನು ಗೆದ್ದದ್ ನಾನು. ಎಲ್ಲರನ್ನಲ್ವಾ, ಹಾ. ಇಲ್ಲಿಯವರೆಗೆ ಗೆದ್ದದ್ದು ಏನನ್ನ ಕೇಳು. ಏನನ್ನ? ನಮ್ಮ ಮನವನ್ನು ನೀನು ಗೆದ್ದೆ, ಹಾ, ಹಾ, ಹಾ. ಆದ್ದರಿಂದ ನಾವು ಸೋತೆವು. ಹ್ಮ್, ಹ್ಮ್, ಹ್ಮ್. ಮನಸ್ಸಿಗೆ ಇನ್ನೊಬ್ಬರು ಮಾಡಬಹುದಾದಂತಹ ಹಾ, ಕಾರ್ಯಕ್ಕೆ ಒಬ್ಬ ಮನ ಸೋಲುತ್ತಾನೆ. ಹಾ. ಚಂದವಾದಂತಹ ಹೂವೊಂದನ್ನ ಕಂಡಾಗ, ಅರಳಿದ ಹೂವನ್ನ ಕಂಡಾಗ ಅವನ ಮನಸ್ಸು ಆ ಹೂವಿಗಾಗಿ ಸೋಲುತ್ತದೆ. ಹಾ, ಹಾ. ಹಾಗೆ ಈ ಹೂವನ್ನು
ಹೂವನ್ನು ಕಂಡಾಗ ಈ ಮನಸ್ಸು ಸೋತಿದೆ. ಈ ಮನಸ್ಸನ್ನ ಈ ಹೂವು ಗೆದ್ದಿದೆ. ಶಾರೀರಿಕವಾಗಿ ಅಲ್ಲ, ಮಾನಸಿಕವಾಗಿ ನೀವು ಸೋತ. ಸರಿ ಸರಿ ಗುರುಗಳೇ. ಅಯ್ಯ, ಓ ಏನಪ್ಪ ಇದು? ಏನು ಗುರುಗಳೇ? ನಿನ್ನ ಆಲೋಚನೆ ಎಲ್ಲ ತಿರುವು ಮುರುವಾಗ್ತದಲ್ಲ. ಯಾಕೆ ಗುರುಗಳೇ? ನನ್ನ ಶಿಷ್ಯ, ಅದರಲ್ಲಿಯೂ ಪರಮ ಶಿಷ್ಯ ನಿನ್ನಪ್ಪ ಗಾಂಧೀವಿ, ಭೂಲೋಕದ ಗಂಡ ಪಾರ್ಥ ಮಹಾಶಯ, ಇಷ್ಟೆಲ್ಲ ವಿರುದ್ಧ ದಶರಾಮಾವಳಿಯನ್ನ ಹೊತ್ತಿರುವಂತ ಅಂತವರ ಮಗಳಾಗಿ ನೀನು ಇಂದು ಈ ಕ್ಷೇತ್ರಕ್ಕೆ ಬಂದಿಯಲ್ಲ, ಅದು ನಮಗೆ ಆಶ್ಚರ್ಯಕರವಾದದ್ದು. ಯಾಕೆ ಗುರುಗಳೇ? ಕಾರ್ಯವೈಖರಿಯನ್ನ ಕಂಡು ನಾನು ಮೆಚ್ಚಿದ್ದೇನೆ. ಆದ್ರೆ ಈಗಲೇ ಇದನ್ನು ಮುಕ್ತಾಯಗೊಳಿಸಬಾರದಲ್ಲ. ಅಂದ್ರೆ ಅದು ಉರಿಯುತ್ತಿರುವುದು ಪ್ರಜ್ವಲಿಸಬೇಕು ಅಂತಾದ್ರೆ ಅದಕ್ಕೆ ಸಮಯ ಬೇಕು, ಕಾಲಾವಕಾಶ ಬೇಕು. ಸರಿ, ಕಾಲಾವಕಾಶ ದೀರ್ಘವಾಗಿಯೇ ಉಂಟು ನಿನ್ನ ಬದುಕಿನಲ್ಲಿ. ಆದ ಕಾರಣ ಈ ಕ್ಷೇತ್ರ ಈ ಕಾಲದಲ್ಲಿ ನಿನಗೆ ಸೀಮಿತವಾದದ್ದಲ್ಲ. ನಿಂದದ್ದಾದಂತಹ ಕ್ಷೇತ್ರ ಈಗ ಪ್ರತ್ಯೇಕವಾಗಿ ಉಂಟು. ಯಾವುದು ಗುರುಗಳೇ? ಕರಗತ ಮಾಡಿಕೊಳ್ಳಬಹುದಾದಂತಹ ಸರ್ವ ವಿದ್ಯೆಯನ್ನು ಪೂರ್ಣ ಕರಗತ ಮಾಡಿಕೊಂಡು ಇಲ್ಲಿರುವಂತಹ ವೀರ ಯೋಧರನ್ನ ಸದೆಬಡಿಯುವುದಕ್ಕಿಂತ ಮತ್ತೆ ಎಲ್ಲಿಯಾದ್ರೂ ಪ್ರಯೋಗ ಮಾಡುವುದಕ್ಕೆ ಒಂದು ಸ್ಥಳಾವಕಾಶ ಸಿಕ್ಕಿದ್ರೆ ಅಲ್ಲಿ ಅದನ್ನ ಪ್ರಯೋಗಿಸಿದ್ರೆ ಅದರಲ್ಲಿ ಸಫಲತೆಯನ್ನ ಕಂಡು ನೀನೊಬ್ಬ ನಿಪುಣಬಹುದು ಎನ್ನುವುದನ್ನ ಪ್ರತಿಮುಖಕ್ಕೆ ತೋರಿಸಿಕೊಟ್ರೆ ನನ್ನ ಶಿಷ್ಯನ ಮಗ ಎನ್ನುವುದಕ್ಕೆ ನನಗೆ ಹೆಮ್ಮೆ ಮತ್ತು ಆಗ್ತದೆ. ಆದ್ದರಿಂದ ನೀನು ಪ್ರಯೋಗಿಸಿದಂತಹ ಬಾಣಕ್ಕೆ ಪ್ರತಿಯಾಗಿ ಬಾಣವನ್ನ ಬಿಡದೆ ನಮ್ಮ ಕೈ ಹಿಂಜರಿಯುತ್ತಾ ಇದೆ. ಯಾಕೆ ಗುರುಗಳೇ? ನೀನು ಯಾರಪ್ಪ? ಯಾರು? ನೀನು ಶಿಶುವಲ್ಲ. ನಾನು ಶಿಶುವಲ್ವೇ? ಶಿಶು. ಹಾ ಗುರುಗಳೇ, ಶಿಶು ಅಂತ ಹೇಳಿದಾಗ ಒಂದೆರಡು ಪುರಾಣದ ಕಥೆಗಳು ನೆನಪಾಗ್ತಾ ಉಂಟು. ಶಿಶು ಹೌದು. ಕಥೆಯ? ಹೌದು. ಈಗ ಶಿಷ್ಯ ಗುರುವಿಗೆ ಹೇಳುದಾ? ನೆನಪಿಸ್ತಾ? ಹೇಳ್ತೀಯಾ? ಓ ಗುರುಗಳೇ, ಶಿಶು ಕರಿಯಲಾಡಿ ಶಿಶುತನದಲ್ಲಿ ಶಿಶುತನ ಶಿಶುತನ ಶಿಶುತನದಲ್ಲಿ ಶಿಶುತನದಲ್ಲಿ ಶಿಶುತನ ಶಿಶುತನದಲ್ಲಿ ಶಿಶುತನದಲ್ಲಿ ತೊಲಗಿಸದೆ ಉಸಿರನ್ನು ತೊಲಗಿಸದೆ ದೈತ್ಯನ ಉಸಿರನ್ನು ತೊಲಗಿಸದೆ ಶಶಿಧರ ಸುತ ಶಶಿಧರ ಸುತ ಶಶಿಧರ ಸುತ ಶಶಿಧರ ಸುತ
ಉಸಿರನ್ನು ತೊಲಗಿಸದೆ ದೈತ್ಯನ ಉಸಿರ ತೊಲಗಿಸದೆ ದೈತ್ಯನ ಉಸಿರ ತೊಲಗಿಸದೆ ಓ ಗುರುಗಳೇ, ಶಿಶುವಾದಂತಹ ನಿನಗೆ ಯಾಕಪ್ಪ ಇದು? ಶಿಶು ಅಂತ ಹೇಳಿದ್ರಲ್ಲ, ಹೌದು, ಪುರಾಣದ ಒಂದೆರಡು ಕಥೆಗಳು ನೆನಪಾಗ್ತಾ ಉಂಟು. ಪುರಾಣದ ಕಥೆಯ ನಿಮಗೆ ಗೊತ್ತಿಲ್ಲ ಅಂತಲ್ಲ, ನಿಮಗೆ ನೆನಪುಂಟು. ಗೊತ್ತುಂಟು, ನೆನಪಿಲ್ಲ. ಹಾ, ಯಾಕೆ ಕೇಳಿದ್ರೆ ಉಭಯ ಕುಲಕ್ಕೂ ಬಿಲ್ಲೋಜರು ನೀವು, ಪುರಾಣವನ್ನು ಕಲಿಸಿದವರು ನೀವು. ಆದ್ರೆ ಕೆಲವು ಕೂಟದಿಂದ, ಕೆಲವು ಒಡನಾಟ ದೋಷದಿಂದ ನೆನಪಿದ್ದದ್ದು ಕೆಲವೊಮ್ಮೆ ನೆನಪು ಹೋಗ್ತದೆ. ಕೆಲವೆಲ್ಲ ವ್ಯವಹಾರದಿಂದ ನೆನಪು ಹೋಗ್ತದೆ ಅಲ್ವಾ? ನಮ್ಗೆ ಸ್ವಲ್ಪ ನೆನಪು ಕಡಿಮೆ ಆಗಿದೆ. ಹಾ, ಅದಕ್ಕಾಗಿ ಹೇಳುದು, ನೆನಪಿಸಪ್ಪ, ನೆನಪಿಸು, ಕೇಳೋಣ ಕೇಳೋಣ. ಗುರುಗಳೇ, ಓ, ಇನ್ನೊಂದು ಸಂದರ್ಭದಲ್ಲಿ ತಾರಕಾಸುರ ಒಬ್ಬ ಅಧರ್ಮಿಯಾಗಿ ಮೆರೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನನ್ನ ಕೊಂದದ್ದು ಯಾರು ಹೇಳಿ? ಷಣ್ಮುಖ. ಕತೆ ಹೇಳಿ. ಅಲ್ವಾ? ಹೌದು, ನೆನಪಾಯ್ತು ಈಗ. 6 ಮತ್ತೊಂದನೇ ದಿನದಲ್ಲಿ ಘೋರದತ್ತನ ಶಿರವನರಿದ ಮಯೂರವಾಹನ ಕೊಡು ನಮಗೆ ಇಷ್ಟಾರ್ಥ ಸಂಪದವೇನು ಹಾಗೆ ಪರಮ ಭಾಗವತೋತ್ತಮರೆಲ್ಲ ಕೊಂಡಾಡ್ತಾರೆ. ಭಾಗವತರೆಲ್ಲ ಹೇಳ್ತಾರೆ ಅಲ್ವಾ? ಹುಟ್ಟಿ 7ನೇ ದಿವಸಕ್ಕೆ ದುರುಳನಾದಂತಹ ತಾರಕಾಸುರನನ್ನ ಕೊಂದಿದ್ದಾನೆ ಅಂತ ಆದ್ರೆ ಅವ ಶಿಶುವಾಗಿರುವಾಗಲೇ ಈ ಕಾರ್ಯವನ್ನು ಮಾಡ್ಲಿಲ್ವೇ ಗುರುಗಳೇ? ಅದೇ ತಾರಕಾಸುರನ ಮಂತ್ರಿಯಾದಂತ ಶಂಭರಾಸುರ ಎನ್ನುವಂತಹ ದೈತ್ಯನನ್ನು ಕೊಂದದ್ದು ಯಾರು? ಮನ್ಮಥ. ಅವ ಯಾವಾಗ ಸಣ್ಣವನಿರುವಾಗಲೇ ಆ ಮನ್ಮಥ ಶಂಭರಾಸುರನನ್ನ ಕೊಲ್ಲಲಿಲ್ವೇ ಗುರುಗಳೇ? ಇವರೆಲ್ಲ ಶಿಶುತನದಲ್ಲಿರುವಾಗಲೇ ಈ ಕಾರ್ಯ ಮಾಡ್ಲಿಲ್ವೇ ಗುರುಗಳೇ? ಮತ್ತೆ ಒಳ್ಳೆದುಂಟು. ಹೌದು ಗುರುಗಳೇ, ಅಭ್ಯಾಸ ಮಾಡಿ. ನಿಮ್ಮಂತ ಹಿರಿಯವರು ಹೇಳಿಕೊಟ್ಟದ್ದು. ಶರಪ್ರಯೋಗ ಮಾಡುವುದರಲ್ಲಿ ಮಾತ್ರ ನಿಪುಣ ಅಲ್ಲ ನೀವು. ಈ ನೆನಪಿಲ್ಲದೆ ಇರುವಂತ ಗುರುವಿಗೂ ಕತೆ ಹೇಳುವುದಕ್ಕೂ ಒಳ್ಳೆ ನಿಪುಣನೇ. ಹೌದೌದು, ಸಂದರ್ಭಕ್ಕೆ ಸರಿಯಾಗಿ. ಆದ್ರೆ ನೀನು ಕತೆ ಹೇಳಿದ್ದು ಸರಿ, ಅವರೆಲ್ಲರಿಗೂ ಆದರ್ಶ ಪುರುಷರೇ. ಆದ್ರೆ ಅವರಂತೆ ನೀನಾಗಬೇಕು ಅಂತ ಹೊರಟ್ರೆ ಆಗ್ತದೇನೋ? ಅದು ಆಗುವುದಿಲ್ಲ. ಹೌದು. ಯಾಕೆ? ಯಾಕೆ? ಶಕ್ತಿಗೂ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಉಂಟು. ಅವರೆಲ್ಲ ಶಕ್ತಿಯ ಸುತರು. ಸುತರಿಂದ ಆಗಬೇಕಾದಂತ ಕಾರ್ಯ ಆಗಿದೆ ಅಂತ ಆದ್ರೆ ಅಂತ ಹಿರಿಯವರಾದಂತ ಶಕ್ತಿಗಳ ಅನುಗ್ರಹ ಬೇಕು. ನೀನು ಹುಟ್ಟು ಸಾವಿಗೆ ಕಟ್ಟು ಬಿದ್ದಂತ ಕರ್ಮಭೂಮಿಯಲ್ಲಿ ಪಾರ್ಥನ ಮಗನೆಂಬಲ್ಲಿಗೆ ಮುಕ್ತಾಯ ಬಿಟ್ರೆ ಆಗುದಿಲ್ಲ. ಆದ್ರೂ ಒಂದು ವಿಚಾರ ಗುರುಗಳೇ, ಅವರನ್ನೇ ಆದರ್ಶವಾಗಿರಿಸಿಕೊಂಡು ಪ್ರಯತ್ನ ಮಾಡಬಾರ್ದಂಟುಂಟು. ಪ್ರಯತ್ನ ಮಾಡಬಾರ್ದು, ಎಲ್ಲಿ ಪ್ರಯೋಗಿಸಬೇಕು ಎನ್ನುವುದುಂಟು. ಯಾಕೆ ಗೊತ್ತಾ? ಯಾಕೆ ಗುರು? ಇನ್ನ ಮುಂಗಡೆಯಲ್ಲಿ ನಿಂತಿರುವಂತ ನಾನ್ಯಾರು ಹೇಳು? ಯಾರು? ಸಿಂಧುವಪಾದಿಯಲ್ಲಿರುವವ. ಸರಿ. ಸಿಂಧುವಿನಿಂದ ಸಿಡಿದಂತ ಒಂದು ಬಿಂದು ಅದು ನೀನಾಗಿರುತ್ತೀಯ. ಸಿಂಧುವಿನಿಂದ ಸಿಡಿದಂತ ಬಿಂದು ಯಾವತ್ತು ಸಿಂಧುವನ್ನು ಎದುರಿಸುವುದಕ್ಕೆ ಹೋದ್ರೆ ಬಿಂದು ಮತ್ತೆ ಸಿಂಧು ಆಗುವುದಿಲ್ಲ. ಆಮೇಲೆ ಪರ್ವತಕ್ಕೂ ಪ್ರಪಾತಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಪರ್ವತ ಶ್ರೇಣಿಯಲ್ಲಿರುವಂತಹ ಈ ಭಾರಧ್ವಜನ ಸುತ್ತ ಭರಧ್ವಜನನ್ನ ನೀನು ಎಲ್ಲಿಯಾದ್ರೂ ಪ್ರಪಾತದಲ್ಲಿಯೇ ಹಾಕಿ ನೀನು ಪರ್ವತ ಆಗ್ತೇನೆ ಅಂತ ಹೊರಟ್ರೆ ಆದೀತೇನೋ? ಗುರುಗಳೇ, ಇಷ್ಟೆಲ್ಲ ನೀವು ಆಡುತ್ತಾ ಇದ್ದೀರಿ. ಆದ್ರೆ ಒಂದು ಮಾತನ್ನ ಹೇಳುತ್ತೇನೆ ಗುರುಗಳೇ. ಏನು? ಈಗಾಗಲೇ ಪುರಾಣದಲ್ಲಿರುವವರನ್ನು ಆದರ್ಶವಾಗಿರಿಸಿಕೊಂಡು ಈ ಮಾತನ್ನ ಆಡುವುದರ ಜೊತೆಯಲ್ಲಿ ನಿಮ್ಮಂತ ಗುರುಗಳು ನೀವಿದ್ದೀರಿ. ನಮ್ಮ ಅಪ್ಪನಿಗೆ ನೀವು ಗುರುಗಳು, ಹೌದು. ನನಗೆ ನೀವು ಪರಮ ಗುರುಗಳಾಗ್ತೀರಿ. ಸರಿ. ಹಾಗಾಗಿ ನಿಮಗೆ ನಾನೊಂದು ದಕ್ಷಿಣೆ ಕೊಡಬೇಕು ಅಂತ ಮಾಡಿದ್ದೆ. ಕಾಣಿಕೆಯ? ಗುರು ಕಾಣಿಕೆ. ಗುರು ಕಾಣಿಕೆಯ? ಹೌದು. ಅದು ಯಾವ ರೂಪದಲ್ಲಿ ಗುರುಗಳೇ? ಈ ಕ್ಷೇತ್ರದಲ್ಲಿ ಯುದ್ಧ ಕ್ಷೇತ್ರಕ್ಕೆ ಬರುವಾಗ ನಿಮಗೆ ನಾನು ಕಾಣಿಕೆ ಹಿಡ್ಕೊಂಡು ಬರ್ಲಿಲ್ಲ. ಆದ್ರೆ ಏನೂ ಇಲ್ಲ ಅಂತಲ್ಲ, ಉಂಟಾ? ರಣಕ್ಷೇತ್ರದಲ್ಲಿ ಇರುವುದರಿಂದಲೇ ನಿಮಗೊಂದು ಗುರು ಕಾಣಿಕೆ ಕೊಡಬೇಕು ಅಂತ ಆಸೆ ಉಂಟು. ನೀನು ಕೊಡ್ತೀಯ ಅಂತ ಆದ್ರೆ ಪಡಿಬೇಕು ಅಂತ ನನಗೂ ಮನ್ಸುಂಟು. ಹೌದಾ? ಹಾಗಾದ್ರೆ ಯಾವ್ದ್ರಲ್ಲಿ? ಹೇಳಿದಂತ ಈ ಚಾಪದಲ್ಲಿ ನಿಮಗೆ ಯಾಕೆ ಗೊತ್ತುಂಟ ಗುರುಗಳೇ? ನಿಮ್ಮ ಮುಂಭಾಗದಲ್ಲಿ ನಿಮ್ಮನ್ನು ಅಣಕಿಸುವುದು ಅಂತಲ್ಲ ಗುರುಗಳೇ,
ಆದ್ರೆ ಹೇಳಲೇಬೇಕಾಯ್ತು. ಯಾಕೆ ಗೊತ್ತುಂಟು? ಶಿಶುಧನದಲ್ಲಿರುವಂತ ಅವರನ್ನು ಆದರ್ಶವಾಗಿರಿಸಿಕೊಂಡು ಏನು ಮಾಡ್ತಿ ಕೇಳಿದ್ರಲ್ಲ, ಅದಕ್ಕೆ ಉದಾಹರಣೆಯಾಗಿ ಇವತ್ತು ನಿಮ್ಮ ಹೆಬ್ಬೆರಳನ್ನೇ ಕತ್ತರಿಸಿದ್ದೇನೆ. ಆದ್ರೂ ಒಂದು ಗುರುಗಳೇ, ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನಿಮ್ಮನ್ನ ಪಚಾರಿಸುವುದಿಲ್ಲ. ನಾನು ಯಾಕೆ ಕೇಳಿದ್ರೆ, ನಿಮ್ಮನ್ನ ನಾನು ಶ್ರೇಷ್ಠತೆಯ ಸಾಲಿನಲ್ಲಿ ಇರಿಸಿದವನಿದ್ದೇನೆ. ನಿಮಗೆ ಕೂಡಿದ್ರೆ ಮತ್ತೆ ಬನ್ನಿ. ಯಾರಾದ್ರೂ ಪರಾಕ್ರಮಿಗಳಿದ್ರೆ ಕಳಿಸಿಕೊಳ್ಳಿ. ಗೋವಿಂದ ಗೋವಿಂದನ ಅಳಿಯ ಮಾಡಿಬಿಟ್ಟಲ್ಲ ಕೆಲಸ. ಪ್ರಯೋಗ ಮಾಡಿದ್ದರಿಂದ ನಮಗೆ ಏನಾಯ್ತು? ನೋವಾದದ್ದರಿಂದ ಒಂದು ನೆನಪಾಯ್ತು. ಮಾಡಿದ್ದು ಮಾರಾಯ ಇವೊಂದು ನೆನಪಿಸಿ ಬಿಟ್ಟ ನನ್ನ ಶಿಷ್ಯನ ಮಗ. ಹೌದು, ಯುದ್ಧ ಮಾಡುವ ಹೊರದಲ್ಲಿ ಶರ ಎಲ್ಲಿಗೆ ಇವ ಪ್ರಯೋಗ ಮಾಡಿದ್ದು? ನಮ್ಮ ಹೆಬ್ಬೆರಳಿಗೆ. ಹೆಬ್ಬೆರಳಿಗೆ ಶರ ಬಿದ್ದಾಗ ಹಿಂದಿನ ಘಟನೆ ನೆನಪಾಯಿತು ನನಗೆ. ಒಂದು ಮಾಡಬಾರದ ಕೆಲಸವನ್ನು ನಾನು ಮಾಡಿದ್ದೇನೆ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದು ಯಾವಾಗಲಾದರೂ ಆಗ್ತದೆ ಎನ್ನುವುದಕ್ಕೆ ಉದಾಹರಣೆ ಸಿಕ್ಕೇ ಸಿಗ್ತದೆ. ಪ್ರತಿಯಾಗಿ ಯಾವತ್ತಾದ್ರೂ ಒಂದಿನ ಸಿಗ್ತದೆ ಎನ್ನುವುದಕ್ಕೆ ಕೂಡಿಯೇ ಬಿಟ್ಟ.
ಸೋಲಿಸುತ್ತಾ ಮುಂದೆ ಬರ್ತಾ ಇದೆಯಲ್ಲ. ಈಗ ಬಂದವನು ಸಾಮಾನ್ಯದವನಲ್ಲ, ಯಾರು ನೀನು? ಅಂಗ ದೇಶದ ಅಧಿಕಾರಿ ಕರ್ಣ ಬಂದಿದ್ದೇನೆ. ನಿನ್ನನ್ನು ಇದುವರೆಗೆ ಸುಮ್ಮನೆ ಬಿಟ್ಟಿದ್ಯಾಕೆ ಗೊತ್ತಾ? ನೀನಿನ್ನು ಬಾಲಕ ಎಂಬ ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದೆ. ಇಲ್ಲವಾದರೆ ನಿನ್ನನ್ನು ಇಲ್ಲೇ ಕೊಂದು ಹಾಕ್ತಿದ್ದೇನೆ. ನಾನು ಹಿಡಿದಂತ ಬಾಣಗಳಿಗೆ ಬಾಲತನ ಎನ್ನುವುದಿಲ್ಲ. ನೋಡ್ತೇನೆ ನನ್ನ ಶರದ ರುಚಿ. ಖಂಡಿತವಾಗಿ ಯುದ್ಧನೊಡನೆ ಯುದ್ಧವನ್ನ ಮಾಡುತ್ತಿರುವಾಗ ಹರನೇ ಬಂದು ನಮ್ಮೆದುರಿನಲ್ಲಿ ಯುದ್ಧ ಮಾಡುತ್ತಾ ಇದ್ದಾನು. ಅಲ್ಲ, ಒಂದೊಮ್ಮೆ ಹರನೇ ಬಂದು ಇವರ ಎದುರಿನಲ್ಲಿ ನಿಂತು ಯುದ್ಧ ಮಾಡಿದ್ರು ಅವನಿಗೂ ಈ ಯುದ್ಧದಲ್ಲಿ ಜಯವನ್ನ ಕಾಣುವುದು ಸುಲಭ ಸಾಧ್ಯವಾದದ್ದಲ್ಲ. ಶಾಬಾಸ್, ಬಲಿರಿ, ಪಾಪುರಿ, ಮೆಚ್ಚಿದೆ ಮೆಚ್ಚಿದೆ. ನಮ್ಮ ಪಕ್ಷದ ನೇತಾರರು ಯಾರು ಹೊರಡ್ತಾ ಇದ್ದಾರೆ? ವಿರೋಧಿ ಪಕ್ಷವನ್ನು ಹೊರಡ್ತಾ ಇದ್ದಾರೆ. ಪಾಂಡವರ ಬಗ್ಗೆ ಈ ರೀತಿ ಹೊರಡ್ತಾ ಇದ್ದಾರೆ ಅಂದ್ರೆ ನಮ್ಮ ಉತ್ಪನ್ನದಿಂದ ಏನು ಬೆಲೆ ಉಂಟು? ಏನು ಪ್ರಯೋಜನ ಇಲ್ಲ. ಇವರೆಲ್ಲ ಮಾಡುವುದು ಇಂಥದ್ದೆಯ. ಒಂದು ಏನು ಹೇಳಿದ್ರು, ಬಿಟ್ರೆ ಮತ್ತೆ ಯಾರೇ ತುರದಲ್ಲ ಜಯವನ್ನು ಅಂತ ಹೇಳ್ತಿವ್ರು. ಈಗ ಪಾಂಡವರನ್ನೇ ಹೊರಡ್ತಾ ಇದ್ದಾರೆ. ಇವರನ್ನೆಲ್ಲ ಕಟ್ಟಿಕೊಂಡ್ರೆ ಇವರಿಗೆಲ್ಲ ದೊಡ್ಡ ನಮಸ್ಕಾರ. ಇನ್ಯಾರಿದ್ದಾರೆ? ನಿಮ್ಮನ್ನು ಕರೀತಾರ ಇವಾಗ ಕರೀತಾರೆ ಯಾಕೆ? ನೀವೀಗ ಬಂದ್ಬಿಟ್ಟಿರಲ್ಲ, ಏನು ನನ್ನ ಅಗತ್ಯ ಇಲ್ಲ. ಕೇಳಿ ಕೇಳಿ ಏನು? ಎಲ್ಲಿದ್ದೆ? ನಾನು ಹಿಂದೆ ಇದ್ದೆ. ಏನ್ ಮಾಡ್ತಾ ಇದ್ದೇನೆ? ನಿಮ್ಮ
ನಿಮ್ಮ ಮಾತನ್ನೆಲ್ಲ ಕೇಳ್ತಾ ಇದ್ದೆ. ಅಲ್ಲ ತಡ ಯುದ್ಧ ಕ್ಷೇತ್ರ ಅಂತ ಗೊತ್ತುಂಟು, ಯುದ್ಧಕ್ಕೆ ಬರುವರು ಯಾರು ಅಂತ ಗೊತ್ತುಂಟು ನಿನಗೆ. ಹಾಗಾದ್ರೆ ಯುದ್ಧಕ್ಕೆ ಹೋಗುವ ಸಿದ್ಧರಾದವಲ್ವ ನೀನು? ಸಿದ್ಧನಾಗಿಯೇ ಬಂದಿದ್ದೆ. ಮತ್ತೆ ಕರಿಯುವರು ಯಾರೆಲ್ಲ ಕೇಳ್ತೀನಿ. ಇವಾಗ ನಿನ್ನನ್ನು ಕರಿಬೇಕಾ? ನೀನ್ ಯಾಕೆ ಬಂದು ಅಂತ ಹೇಳು. ಯಾಕೆ ಬಂದದ್ದು ಯುದ್ಧಕ್ಕೆ? ಯಾರಲ್ಲಿ ಹೇಗೆ ಯುದ್ಧ ಮಾಡ್ತೀಯ? ನೀವು ಟಿವಿಯಲ್ಲಿ ನೋಡಬೇಕು. ಅದರಲ್ಲೇ ನೋಡುವುದು ಆಯ್ತು, ಮತ್ತೆ ಯಾವ್ದ್ರಲ್ಲಿ ನೋಡ್ಲಿಕ್ಕಿಲ್ಲ. ಯಾಕೆ ಅಷ್ಟು ಆರ್ಭಟ ಉಂಟು? ಹೌದಾ? ದುಶ್ಯಾಸನ ಎನ್ನುವಂಥದ್ದು ಮಾಡಿ ಕೇಳುವಂಥದ್ದು ನನ್ನ ಯುದ್ಧ ಹೇಗೆ ಯುದ್ಧದ ಪರಿ ಹಾ. ಹೇಗೆ ಗೊತ್ತುಂಟು? ಹೇಗೆ ಅವನಲ್ಲಿ ಅಲ್ಲ ಹೇಗೆ ಯುದ್ಧ ಮಾಡ್ತೀಯ? ಯುದ್ಧ ಮಾಡುವಂಥದ್ದು ಹಿಡಿದಂತ ಪೂರಸಿಯಿಂದ ಪೂರಸಿಂದ. ಹೌದು, ಏನಾದ್ರೂ ಒಂದು ಕಾರಣ ಇದೆಯಾ? ಕಾರಣ ಹಿಂದಿನ ಸಾಕ್ಷಿ ಇದೆಯಾ? ಏನ್ ಕಾರಣ ಏನ್ ಕಾರಣ? ಆಯ್ತು ಹೋಗು. ಏರಿಸ್ಬೇಕಂತ ಮಾಡಿದ್ದು ನಿನ್ನ ನೋಡಿದ್ರೆ ಇಳಿದು ಹೋಯ್ತು. ನೀನು ಮಾಡಿದಂತ ಪ್ರಕರಣ ಒಂದೇ ಹೇಳ. ಇನ್ನೊಂದು ಸಂದರ್ಭದಲ್ಲಿ ಸಭಾ ಬರುವ ಕಾಲದಲ್ಲಿ ನಮ್ಮ ದೊಡ್ಡಮ್ಮ ದ್ರೌಪದಾದೇವಿ ಅವರ ಸೀರೆಯನ್ನು ಸುಳಿದಾದವ ಎಂತದ್ದು ಸಂಪೂರ್ಣ ಸುಲಿಲಿಕ್ಕೆ ಆಯ್ತಾ? ಅರ್ಧಂಬರ್ಧ ಎಳಲಿಕ್ಕೆ ಕಟ್ಟಿಲ್ಲ. ಇವತ್ತು ಮಾಡುವಂತ ಯುದ್ಧದಲ್ಲಿ ನಿನ್ನ ನೆಲಕ್ಕೆ ಹೋಗಿಸ್ತಿದ್ರೆ Yo
ದುರದಲ್ಲಿ ನೀನೇನು ನೀನೆಷ್ಟು ಎನ್ನು ಹಾಗೆ ತೋರಿಸಲೇಬೇಕು ನೀನು. ನನ್ನ ಕಲ್ಪನೆ ಹೇಗುಂಟು ಹೇಗುಂಟು? ಯಾರ್ಯಾರೋ ನನ್ನ ಎದುರುಗಡೆ ಬರ್ತಾರೆ ಇನ್ನು ಹಾಗೆ. ಹಾ ಹಾ ಹಾ. ನೀನು ಬಂದ್ಯಾ? ಓ, ನಾನು ಬಂದದಕ್ಕೆ ನಿನಗೆ ಹೀಗೆ. ಹಾಗಲ್ಲ, ಹಾ, ನನ್ನ ಕಲ್ಪನೆ ಹೇಗುಂಟು? ಹೇಗುಂಟು? ನಿನ್ನ ಅಪ್ಪನಾಗಿರುವಂತ ಪಾರ್ಥ ಬರ್ತಾನೆ ಎನ್ನುವ ಹಾಗೆ. ಹಾ. ಅಲ್ಲ, ಅವನು ಹೊರತುಪಡಿಸಿ ಹಾ. ನಿನ್ನ ದೊಡ್ಡಪ್ಪ ಭೀಮಾಸೇನ ಬರ್ತಾನೆ ಎನ್ನುವ ಹಾಗೆ. ಅವರೆಲ್ಲ ಅಲ್ಬರ್ದು ನೀನು ಬಂದಿಯಲ್ಲ, ನಿನ್ನಲ್ಲಿ ನಮ್ಮ ಯುದ್ಧ ಇಲ್ಲ. ಅವರನ್ನೆಲ್ಲ ಕಳಿಸಿಕೊಡು, ಮಾಡ್ತಾನೆ ಯುದ್ಧವನ್ನ. ಅಷ್ಟೊತ್ತು ಎಂತದ್ದಾಗುದು? ದುಶ್ಯಾಸನ, ನಿನ್ನ ನಿರೀಕ್ಷೆ ಎಂತದ್ದು? ನಿನ್ನ ಅಪ್ಪ ಅಥವಾ ನಿನ್ನ ದೊಡ್ಡಪ್ಪ ಅವನು ಬಂದಿದ್ರೆ ನನಗೆ ಸರಿ ಸಮಾನ. ಯಾಕೆ ಒಂದೇ ನಿಮಿಷ ಅಷ್ಟೇ ಎದುರು ನಿಂತ್ಕೊಳ್ಳಿಕ್ಕೆ, ಮತ್ತೆ 2-3 ನಿಮಿಷ ಆದ್ರೆ ಎದ್ದು ಓಡಿ ಹೋಗಿ ಅವರು. ಹೌದಪ್ಪ, ನಿನ್ನೆ ಅದ್ರಿಗೆ ಯಾರಿಗೆ ಆರಕ್ಷಣೆ ನಿಲ್ಲುವುದು ಕಷ್ಟವೇ. ಹಾಗಾಗಿ ನನ್ನ ಪರಾಕ್ರಮ ಅಷ್ಟುಂಟು. ಎದುರು ಬಂದ್ರೆ ಸಾಕು, ಅವರಿಗೆ ನಿಲ್ಲಿಕ್ಕೆ ಆಗುದಿಲ್ಲ. ಯಾಕೆ? ನಿನ್ನ ಪ್ರಭಾವ ಹಾಗುಂಟು. ಹಾಗೆ ಯಾವ್ದು ಅಂತ ಹೇಳುದಿಲ್ಲ ಹೇಳಿದ್ಯಲ್ಲ. ನಿನ್ನ ವಿಚಾರವಾಗಿ ನೀನು ಯುದ್ಧಕ್ಕೆ ಬರುವಂತ ಪೂರ್ವದಲ್ಲಿ ಕೇಳಿ ಬರ್ಲಿಲ್ವಾ? ಏನು? ನೀನು ಯುದ್ಧಕ್ಕೂ ಬರುವಂತ ಪೂರ್ವದಲ್ಲಿ ಯಾರು ಬಂದಿದ್ದಾರೆ ರಣಕ್ಷೇತ್ರಕ್ಕೆ ಅಂತ ಗೊತ್ತಿದ್ದು ಬಂದವನು, ಗೊತ್ತಿಲ್ಲದೆ ಬಂದವನು? ಗೊತ್ತಿತ್ತೇ ಬಂದವನು. ಮತ್ತೆ ನಾನು ನಿರೀಕ್ಷೆ ಬೇರೆ ಬೇರೆ ಉಂಟು, ದೊಡ್ಡ ದೊಡ್ಡದು ಉಂಟು ಅಂತ ಹೇಳ್ತಾ ಇದ್ದಿ. ನಾನು ಹೇಳಿದ್ದೇನೆ ಅಷ್ಟಿದವನು ಬರಬಾರ್ದಿತ್ತು ನೀನು. ಗೊತ್ತಿದ್ದೇ ಬಂದವನು, ಆದ್ರೆ ಅವನ ಪರಾಕ್ರಮ ಎಷ್ಟಿದೆ ಎನ್ನುವಾಗೆ. ನೀನ್ ಹೇಳಿದಲ್ಲ, ನನ್ನಲ್ಲಿ ಯುದ್ಧ ಮಾಡುವುದಿಲ್ಲ, ಅಪ್ಪ ದೊಡ್ಡಪ್ಪ ಬಂದಿದ್ದು ಹೌದು ಅಂತಾದ್ರೂ ಮಾಡ್ತಿದ್ದೇನೋ ಹಾಗೆ. ನೀನು ಯುದ್ಧ ಮಾತನ್ನ ಕೇಳಿದ ಬರಬಾರ್ದಿತ್ತು. ಅಭಿಮನ್ಯು ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವರಿಗಿಂತ ಯಾಕೆ ಬಂದೆ? ನಿನ್ನಲ್ಲಿ ಪರಾಕ್ರಮ ಉಂಟಾ? ಅವ್ರಿಗಿಂತ ಜಾಸ್ತಿ ನಿನ್ನಲ್ಲಿ ಪರಾಕ್ರಮ ಉಂಟಾ? ಅದು ನಿರ್ಣಯ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಮತ್ತೊಂದು ವಿಚಾರ ಗೊತ್ತುಂಟ ನಿನಗೆ? ಹೇಳಿದ್ದೇನೆ ನೀನು ಅವರನ್ನು ನೋಡಿಕೊಳ್ಳುತ್ತೇನೆ, ಅವರ ನಿರೀಕ್ಷೆಯಲ್ಲಿದ್ದೇನೆ. ಬರುವ ಪೂರ್ವದಲ್ಲಿ ನಾನು ಬರ್ತೇನೆ ಅಂತ ನನಗೆ ಗೊತ್ತಿತ್ತಾ ಇಲ್ವಾ? ಹೋಗು, ನಿನ್ನ ಅಗತ್ಯ ನನಗಿಲ್ಲ, ಹೋಗು. ಯಾಕೆ? ಅಣ್ಣ ನೋಡ್ತಾ ಇದ್ದಾನೆ. ಏನೇನು ಹಾಗೆ ನೋಡ್ದಾನು ಹೋಗುದೇ ಇಲ್ಲ ಇವತ್ತು. ಏನೇನೋ ಹೇಳ್ಬೇಕಂತ ಬಂದವ ಏನೇನೋ ಮಾಡಿದ್ರೆ ರಗಳೆ ಆಗ್ತದೆ, ನೆನಪಿಟ್ಕೊ. ಹಾಗಲ್ಲ, ನಿನ್ನ ಪೌರುಷ ಏನು ಅಥವಾ ನಿನ್ನ ಪರಾಕ್ರಮ ಏನು ಏನು ಹಾಗೆ ನಾನು ಆಲೋಚನೆ ಮಾಡಿ ಬಂದಿದ್ದೇನೆ. ಸುಮ್ಮನೆಲ್ಲ ದುಶ್ಯಾಸನ ಪ್ರವೇಶ ಮಾಡುವುದೇ ಇಲ್ಲ. ಆಗ ಒಂದ್ ರೀತಿ ಹೇಳ್ತಾ ಇದ್ದಾನೆ, ಈಗ ಇನ್ನೊಂದು ರೀತಿ ಹೇಳ್ತಾ ಇದ್ದಾನೆ. ಇವ ಸ್ವಲ್ಪ ಹೊತ್ತಿನ ಮುಂಚೆ ಇದ್ದಾಗ ಹೀಗೆ ಇರುವುದಿಲ್ಲ ಅಂತದ್ದು. ಯಾಕೆ? ಅಲ್ಲ, ಆಗ ನಿನ್ನ ಅಪ್ಪ ದೊಡ್ಡಪ್ಪ ಬಂದು ನೋಡ್ತೆ ಅಂತ ಹೇಳ್ತಿ. ಈಗ ನಿನ್ನ ಪರಾಕ್ರಮ ನೋಡ್ಬೇಕು ಅಂತ ಬಂದವಂತೆ. ನಾವು ಒಂದು ಹೇಳು, ಅವ್ರು ಯಾರು ಬರ್ಲಿಲ್ಲ ಅಂತ ಆದ್ರೆ ಬಂದವ ನೀನು. ನಿನ್ನನ್ನು ಏನು ಎಷ್ಟೇನು ಹಾಗೆ ನೋಡ್ಕೊಂಡೆ ಹೋಗ್ತೇ. ಕೊಳಚೆ ನೀರನ್ನ ದಾಟ್ಲಿಕ್ಕೆ ಆಗ್ತಾ ಇದ್ದವು. ಸಪ್ತ ಶರದೆಯನ್ನು ದಾಟ್ತೇನೆ ಅಂತ ಹೇಳಿದಾಗ ಆಯ್ತು. ನಾನ್ ಕೊಳಚೆ ನೀರು ಅಂತ ಹೇಳಿದ್ದಲ್ಲ ನಿನಗೆ, ಉದಾಹರಣೆಗಾಗಿ ಹೇಳಿ. ಆ ನೀರನ್ನು ದಾಟ್ಲಿಕ್ಕೆ ಆಗದೆ ಇದ್ದವು ಸಪ್ತ ಸರದಿಯನ್ನು ದಾಟ್ತೇನೆ ಅಂತ ಹೇಳಿದಾಗ ಆಯ್ತು. ಹೇ ದುಶ್ಯಾಸನ, ಅಪ್ಪ ದೊಡ್ಡಪ್ಪ ಅಲ್ಲ, ನಾನೇನು ಎಷ್ಟೇನು ಹಾಗೆ ತೋರಿಸ್ತೇನೆ.
ನಾಯಿ ಅಂತ ಹೇಳುದಿಲ್ಲ. ಇವನಿಗೆ ನಾಯಿ ಅಂತ ಹೇಳಿದ್ರೆ ನಾಳೆ ಊರಿನಲ್ಲಿ ನಾಯಿಗಳೆಲ್ಲ ಊರು ಬಿಡ್ತಾವೆ. ನಾಯಿಗಳ ಮರ್ಯಾದೆ ಹೌದು. ಓ ಇದನ್ನೊಂದು ನಮ್ಮ ಜಾತಿಗೆ ಸೇರಿದ್ದೇನು ಹಾಗೆ ಅವುಗಳಿಗೂ ಮರ್ಯಾದೆ ಪ್ರಶ್ನೆ. ನೀವು ಏನೇನೋ ಮಾಡ್ಬೇಕು ಅಂತ ಬಂದದ್ದು, ನೀವು ಎಂತದ್ದು ಮಾಡದೆ ಹೋಗ್ತಿದ್ದೆ. ಇಂದು ಮಾಡುವಂತ ದೂರದಲ್ಲಿ ನಿನ್ನನ್ನ ಕೊಂದೇ ಮುಗಿಸ್ತಾ ಇದ್ದೆ. ಯಾಕೆ ಬಿಟ್ಟೆ ಹೇಳು? ಒಂದು ದೊಡ್ಡಪ್ಪ ಪ್ರತಿಜ್ಞೆ ಮಾಡಿದ್ದಾರೆ. ಉದಾಹರಣವಾಗಿದ್ದೇನೆ, ಕರುಳನ್ನು ಹೊರತೆಗಿದ್ದೇನೇನು ಹಾಗೆ. ದೊಡ್ಡಪ್ಪನಿಗೆ ಹರಸಿಟ್ಟ ಗುರಿ ಹೆಸರು ಹೇಳಿ ಓದ್ಕೊಂಡು ಸಾಯಿ. ಏನೋ ಮಾಡ್ಬೇಕೆನ್ನುವ ಹಾಗೆ ಇಲ್ಲವರಿಗೆ ಬಂದಿದ್ದೆ. ಇದಕ್ಕೆ ಮರ್ಯಾದೆ ಉಂಟಾ? ಅಲ್ಲ ಇದು ಬಂದಿತ್ತಲ್ಲ ಅವನಿದ್ರಲ್ಲ ನಮ್ಮ ಯುದ್ಧ ಕೈ ಸೋತಿದ್ದೇನೆ. ಯಾಕೆ? ಏಕಾಗ್ರತೆ ಸ್ವಲ್ಪ ಕಡಿಮೆ. ಹೌದು, ಏಕಾಗ್ರತೆ. ನಾನು ನಮ್ಮಲ್ಲ ಈ ಸಾಹಸಕ್ಕೆ ಪರಾಕ್ರಮಕ್ಕೆ ಇವನು ಜನ್ಮೇ ಅಲ್ಲ. ಏನ್ ಹೇಳಿದ? ಅವನಿಗೆಲ್ಲ ಹೊಡೆದ್ರೆ ಮತ್ತೆ ಕಷ್ಟ ಆಯ್ತು. ಅವನು ಸುಧಾರಿಸ್ಕೊಳ್ಳಿಕ್ಕೆ 1 ತಿಂಗಳು ಬೇಕು. ನಿಮ್ದೊಂಥರ ಹಿಂಗರು. ಹೌದು ಅಲ್ಲ ಇಂದು ಇಂದು ಷಡುರಕರು ಸಾಧ್ಯವಾದಂತಹ ವಿಚಾರವೇ ಅಲ್ಲ ಎನ್ನುವ ತೀರ್ಮಾನಕ್ಕೆ ಬಂದೆ. ಪುಣ್ಯಕ್ಷೇತ್ರ ಕುರುಕ್ಷೇತ್ರ ಧರ್ಮಯುದ್ಧ ನಿರ್ಣಯವಾದದ್ದು. ಸಾಧ್ಯವೇ? ಸಾಧ್ಯವಿಲ್ಲ. ಸಾಧ್ಯ ಆಗಬೇಕು ಅಂತಾದ್ರೆ ವಾಮಪಥವನ್ನ ಹಿಡಿಯಲೇಬೇಕು. ಕಾರಣ ನೋಡಿದೇನಪ್ಪ, ಹುಡುಗ ಮಾಡುತ್ತಿರುವಂತಹ ಯುದ್ಧದ ಪರಿಯನ್ನು ಚಕ್ರವ್ಯೂಹವನ್ನು ಬಳಿದು ಖಂಡಿತವಾಗಿ ಜಯವನ್ನು ತಂದುಕೊಡುತ್ತೇನೆ ಎನ್ನುವ ಹಾಗೆ ಅರಸರಾದಂತಹ ಕೌರವರಿಗೆ ನಾನು ಆಶ್ವಾಸನೆಯನ್ನು ಕೊಟ್ಟು ಈಗ ಅವೆಲ್ಲರ ದಿಗ್ಭ್ರಮೆ ಇಲ್ಲದ ರೀತಿಯಲ್ಲಿ ತಲೆ ಕೆಳಗೆ ಹಾಕುವ ಹಾಗೆ ಮಾಡಿದ್ದಾನೆ ಹುಡುಗ. ಹಾಗಿರುವಾಗ ಧರ್ಮ ಯುದ್ಧದಿಂದ ನೇರವಾದಂತಹ ಯುದ್ಧದಿಂದ ಈ ಹುಡುಗರನ್ನ ಸೋಲಿಸುವುದು ಕೊಲ್ಲುವುದು ಸಾಧ್ಯವಾದದ್ದಲ್ಲ. ಇವರ ನಾಶ ಆಗಬೇಕು ಅಂತಾದ್ರೆ, ಕೌರವರಿಗೆ ಜಯವನ್ನು ತಂದುಕೊಡಬೇಕು ಅಂತಾದ್ರೆ ವಾಮಪಥವನ್ನ ಹಿಡಿಯಲೇಬೇಕು. ಒಂದು ಯೋಚನೆ ಮಾಡಿದ್ವಿ. ಸಾಧ್ಯ ಎನ್ನುವ ಹಾಗೆ ಯೋಚನೆ ಮಾಡಿದ್ದೇನೆ. ನಾವು ಹುಡುಗರ ಎದುರುಗಡೆಯಲ್ಲಿ ನಿಂತು ಯುದ್ಧ ಮಾಡುವಾಗ ಹುಡುಗರ ಬೆಂಗಡೆಯಲ್ಲಿ ನೀನಿರಬೇಕು. ಅವನ ಬೆನ್ನ ಹಿಂದೆ ನಿಂತು ಅವ ಧನುವನ್ನ ಹಿಡಿದು ಶರಪ್ರಯೋಗವನ್ನು ಮಾಡುವುದಕ್ಕಾಗಿ ಧನುವನ್ನ ಎತ್ತಿರಾಗ ಹೇಗಾದರೂ ಮಾಡಿ ಆ ಬಿಲ್ಲನ್ನ ಧನಸ್ಸನ್ನ 3 ತುಂಡು ಮಾಡಯ್ಯ. ಓ ನೀವು ಗುರುಗಳು
ಆಶ್ಚರ್ಯ ಆಗ್ತಾ ಉಂಟು. ಯಾಕೆ? ಯಾಕೆಂದರೆ ಹಾ. ಈ ಹಿಂದೆ ಹಾ. ಕುರುಕ್ಷೇತ್ರದಲ್ಲಿ ಹಾ. ಧರ್ಮ ಯುದ್ಧವಾದ ಯುದ್ಧವೇ ನಡೆಯಬೇಕು, ಹೌದು. ಅಧರ್ಮದ ಯುದ್ಧ ನಡೆಯಬಾರದಂತ ನೀವು ಹೇಳಿದವರು. ಹಾ. ಈಗ ಹಾ. ಅಧರ್ಮದಿಂದ ಆತನ ಬೆನ್ಗಡೆ ನಿಂತು ಹಾ. ಆತನ ಕರ ಚಾಪವನ್ನು ಮುಕ್ಕಡಿ ಮಾಡುವಂತ ಹೇಳ್ತಾ ಇದ್ದೀರಿ. ಹಾ. ಈ ರೀತಿ ಮಾಡಿದ್ದೆ ಹೋದಾದ್ರೆ ಹಾ. ನಮಗೆ ದೋಷ ಬರುವುದಿಲ್ಲವೇ? ಹೌದಯ್ಯ, ದೋಷ ಬರ್ತದೆ. ಹಾ. ಯಾರಿಗೆ ಬರ್ತದೆ? ಯಾರಿಗೆ? ನಾವು ನಮಗಾಗಿ ಮಾಡಿದಾಗ ಮಾತ್ರ ಆ ದೋಷ ನಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ. ಹಾ. ನಾವು ನಮಗಾಗಿ ಯಾವ ಕಾರ್ಯವನ್ನು ಮಾಡುತ್ತಿಲ್ಲ. ಹಾ. ನಮ್ಮದೇನಿದ್ರು ಶ್ರಮ ಯಾರಿಗಾಗಿ? ಯಾರಿಗಾಗಿ? ಒಪ್ಪಂದ ಕೊಟ್ಟಂತ ದಾತಾರನಿಗಾಗಿ, ಕೌರವೇಶ್ವರನಿಗಾಗಿ, ಹಾ. ಕೌರವೇಶ್ವರನ ಏಳಿಗೆಗಾಗಿ, ಹಾ. ನಮ್ಮ ಉಳಿವಿಗಾಗಿ ಅಲ್ಲ. ಹಾ. ಹಾಗಿರುವಾಗ ಅವನ ಏಳಿಗೆಗಾಗಿ ನಾವು ಈ ಕಾರ್ಯವನ್ನ ಮಾಡಿದ್ರೆ ದೋಷ ಏನಾದ್ರೂ ಇದ್ರೆ ಅವನಿಗೆ ಬಿಟ್ಟು ನಮಗಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಗುರುಗಳೇ, ಓ. ಕರ ಚಾಪವನ್ನು 3 ಭಾಗ ಮಾಡ್ಬೇಕಂತ ಹೇಳ್ತಿದ್ದೀರಿ. 3 ತುಂಡು ಮಾಡ್ಬೇಕು. ಯಾಕೆ ಅಂತ ಗೊತ್ತಾಗಲಿಲ್ಲ. ಹಾ, ಒಂದೇ ತುಂಡಾದ್ರೆ ಹಾ. ಒಂದು ಸಲ ನೀನು ಕಡಿದ್ರೆ ಹೌದು. ಅದು ತುಂಡು 2 ಆಗ್ತದೆ. ಅದ ಜೋಡಿಸಿ ಹಿಡಿದು ಹಾ. ಯುದ್ಧ ಮಾಡುವಂತ ನೈಪುಣ್ಯತೆಯನ್ನ ಹೊಂದಿದವ. ಹೌದು. ಅಂತಹ ನಿಪುಣರಾದ ಹಾ. ಎಲ್ಲಿಯಾದ್ರೂ 2 ತುಂಡು ನೀನು ಮಾಡಿದ್ರೆ ಅದು 3 ಆಗುತ್ತದೆ. ಹಾ. 3 ಆಯಿತು ಅಂತಾದ್ರೆ ಹಾ. ಜೋಡಿಸುವುದಕ್ಕಾಗುವುದಿಲ್ಲ, ಜೋಡಿಸಿದ್ರೆ ಹಿಡ್ಕೊಳ್ಳಿಕ್ಕೂ ಆಗುವುದಿಲ್ಲ. ಆದ್ರಿಂದ ನಾನು ಹೇಳಿದ ಹಾಗೆ ಮಾಡು. ದೋಷದ ವಿಚಾರವಾಗಿ ವಿಚ್ಛೇದನೆ ಆಗಿದೆ. ವೀರಾವೇಶದಿಂದ ಕಾದಾಟವನ್ನು ಮಾಡ್ತಾ ಇರುವಾಗ ಬೆಂಗಡೆಯಲ್ಲಿರುವಂತ ಚಾಪವನ್ನು ಮುಕ್ಕಡಿ ಮಾಡಿದವರು ಯಾರು ಅಂತ ನೋಡಿದ್ರೆ ಅರುಣ, ನೀನು. ನಿನ್ನ ಮೇಲೆ ಒಂದು ಅಭಿಮಾನ ಇತ್ತು. ಪರೀಕ್ಷಾ ರಂಗದ ಕಾಲದಲ್ಲಿ ನಮ್ಮಪ್ಪನಿಗೆ ಸರಿಸಾಟಿಯಾಗಿ ನಿಂತವ. ಆವತ್ತು ನಿನ್ನ ಮೇಲೆ ಇದ್ದಂತ ಅಭಿಮಾನ ಇವತ್ತು ಕಡಿಮೆಯಾಗಿ ಹೋಯ್ತು. ಇಂಥ ಜೋರ ವಿದ್ಯೆ ಹೇಳಿಕೊಟ್ಟ ಗುರು ಯಾರು? ಆವತ್ತು ಕುರುಕ್ಷೇತ್ರ ಸಮರಾಂಗಣಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಧರ್ಮ ಕ್ಷೇತ್ರ ಅಲ್ಲ ಮಗನೇ, ಕುರುಕ್ಷೇತ್ರ ಅಧರ್ಮ ಕ್ಷೇತ್ರ ಅಂತ ಆಡಿದವಳು ತಾಯಿ. ಆವತ್ತು ನಿನಗೊಂದು ಮಾತನ್ನ ಹೇಳಿದೆ, ನೀನೊಬ್ಳು ಸ್ವಾರ್ಥಿ ಎನ್ನುವ ಹಾಗೆ. ಇಲ್ಲ ತಾಯಿ, ಯಾವ ಹೆಣ್ಣು ಸ್ವಾರ್ಥಿ ಅಲ್ಲ. ತನ್ನ ಪಾಲಿಗೆ ತುತ್ತಿಲ್ಲದೆ ಇದ್ರು ತನ್ನ ಪಾಲಿನ ತುತ್ತನ್ನವನ್ನು ಮಕ್ಕಳಿಗೆ ನೀಡುವಂತ ನಿಸ್ವಾರ್ಥಿ ಅಮ್ಮ. ಅಮ್ಮ, ಸಂಸಪ್ತಕರಲ್ಲಿ ಯುದ್ಧಕ್ಕೆ ಹೋದಂತ ನನ್ನ ಅಪ್ಪ ಹಾಗೂ ಮಾವು ಬರ್ತಾ ಇದ್ದಾರೆ ಅನ್ನೋದನ್ನು ಪಾಂಚಜನ್ಯದ ಧ್ವನಿಯನ್ನು ಆಲಿಸಿ ಮುಂಭಾಗದಿಂದ ನಮಸ್ಕಾರ ಮಾಡಿದ್ರೆ ಈ ವಿರೋಧಿಗಳಿಗೆ ನಮಸ್ಕಾರ ಮಾಡಿದಾಗುತ್ತದೆ ಎನ್ನುವ ಹಾಗೆ ಬೆಂಗಡೆಯಿಂದ ನಮಸ್ಕಾರ ಮಾಡಿದ್ರೆ ಸಮಯ ಸಾಧಿಸಿ ನನ್ನ ಕರವನ್ನೇ ಕತ್ತರಿಸಿದ್ರಮ್ಮ, ಕತ್ತರಿಸಿದ್ರು. ಕರ ಹೋಯ್ತು, ಕರ ಹೋಯ್ತು, ಕರ ಹೋದ್ರೇನು? ಅಭಿಮನ್ಯುವನು ಪ್ರಾಣ ಹೋಗಲಿಲ್ಲ. ಏರಿವನಂತ ರಥ ಉಂಟು, ರಥವನ್ನ ಪುಡಿಗೈತೇನೆ. 2 ಮುಂದಾದಂತ ಕರದ ಗರಗಳಿಗೆ ರಥದ ಗಾಲಿಗಳನ್ನು ಸಿಲುಕಿಸಿಕೊಂಡು ನಿಮ್ಮ ರುಂಡಮುಡಕ್ಕೆ ಅಡ್ಡಾಡ್ತೇನೆ.
ರಗರು ಗೌರವ ಆಯ್ತಲ್ಲ ಅಭಿಮನ್ಯು ಕಾಳಗ. ಅಭಿಮನ್ಯು ಕಾಳಗ ಆಗಿದೆ. ಹಾ ಕೇಳಿಸಿಕೊಂಡೆ ಏನೋ ಏನು ಸುಡು ಸುಡು ಗೌರವಾಧ್ಯರ ಸುರಾರ್ಕೆಳು. ಆ ಹಾ 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 ಹಲವು ಗಜಗಳೊಂದಾಗಿ ಸಿಂಹದ ಮರಿಯನ್ನ ಕೊಂದಂತಾಯ್ತು ಎನ್ನುವ ಹಾಗೆ ಹಾ. ನಿನ್ನ ಬಾಳ್ವೆಯಲ್ಲಿ ನಡೆದು ಹೋದಂತಹ ಈ ಘಟನೆಗೆ ಹಾ. ಪರಿಹಾಸ್ಯವನ್ನ ಮಾಡುತ್ತಾ ಇದ್ದಾರೆ. ಸುಮನಸರು ಪರಿಹಾಸ್ಯ ಮಾಡ್ತಾ ಇದ್ದಾರೆ. ನಿಂದನೆಯ ಮಾತನ್ನವರಾಡುವುದಕ್ಕೆ ಕಾರಣ ಇಷ್ಟಕ್ಕೆ ಎನ್ನುವುದಾಗಿ ನಾವು ಸ್ವೀಕಾರ ಮಾಡಬೇಕು. ಇಷ್ಟಕ್ಕೆ ಏನಿದ್ದರೂ ಆಸುರರು ಯಾರೇಳು ಪಾಂಡವರ ಪಕ್ಷಪಾತಿಗಳು ಬಿಟ್ರೆ ಆದ್ದರಿಂದ ಅವರ ಪಕ್ಷದಿಂದಲೇ ಮಾತನಾಡುತ್ತಾರೆಯೇ ವಿನಃ ನಮ್ಮ ಪಕ್ಷ ವಹಿಸಿ ಮಾತಾಡುವುದಿಲ್ಲ. ಖಂಡಿತವಾಗಿಯೂ ಇಲ್ಲ. ಆದರೆ ಒಂದು ವ್ಯತ್ಯಯ ಉಂಟು. ಹಾ ಚಂದ್ರವಂಶದಲ್ಲಿ ಬೆಳಗಬೇಕಾದಂತಹ ಒಂದು ದೀಪ ಅರ್ಥದಲ್ಲಿಯೇ ವೃತ್ತಿ ಹೋಯಿತಲ್ಲ, ಪರಿಪೂರ್ಣತೆಯನ್ನ ಕಾಣಲಾಗದೆ ಹೋಯಿತಲ್ಲ ಎನ್ನುವಂತ ಪಶ್ಚಾತ್ತಾಪ ಎಲ್ಲರಿಗೂ ಉಂಟು. ಆದ್ರೆ ಏನ್ ಮಾಡುವ, ಹಾ. ಇವನ ಹಣೆಯಲ್ಲಿ ಬರದದ್ದೇ ಇಷ್ಟಿರ್ಬೇಕು. ಹಾ. ಆದ್ದರಿಂದಲೇ ಹೋದ. ಹೀಗೆ ಸಾವು ಎನ್ನುವ ಹಾಗೆ ನಿರ್ಣಯಿಸಿದ ವಿಧಾತ ಬದಲಿಸುವುದಕ್ಕೆ ನಮ್ಮಿಂದ ಸಾಧ್ಯವೋ ಇಲ್ಲ, ಆದ್ರೆ ನಾವಿಲ್ಲಿ ತೃಪ್ತಿ ಪಡಬೇಕಾದದ್ದೇನಲ್ಲ ನಮಗೆ ಜಯ ಆಗಿದೆ ಎನ್ನುವ ಮಟ್ಟಕ್ಕೆ ಇವತ್ತಿನ ಯುದ್ಧದ ದಿನ ಮುಗಿದು ಹೋಯ್ತಲ್ಲ. ಹಾ. ನಾಳೆಯ ನಿರೀಕ್ಷೆಯಲ್ಲಿರೋಣ.